ಹವನವನ್ನು ಮಾಡ್ತೇವೆ ಅಂತಾದರೆ ಅದಕ್ಕೆ ಪರಿಶುದ್ಧವಾಗಿರತಕ್ಕಂತಹ ಹವಿಸ್ಸುಗಳು ಬೇಕು. ಅಂದರೆ ಗೋಮಾತೆಯನ್ನೇ ನಾವು ಶರಣ ಹೋಗಬೇಕು. ತುಪ್ಪ ಗೋಮಾತೆಯದ್ದೇ ಆಗಬೇಕು. ಹಾಲನ್ನು ಹಾಕ್ತೇವೆ ಅಂತಾದರೆ ಗೋಮಾತೆಯದ್ದೇ ಹಾಲಾಗಬೇಕು. ಪ್ರತಿಯೊಂದುಗಳು ಕೂಡ ಹಾಗೆ ಇದೆ. ಹೀಗಿರುವಾಗ ನಾವು ಆ ಗೋಮಾತೆಯನ್ನು ಯಾವತ್ತೂ ಮರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಕೇಳಿದ್ರೆ 600-800 ವರ್ಷ ಮೊಘಲರು ಈ ಒಂದು ಭಾರತ ದೇಶವನ್ನು ಆಳಿದರು. ಅವರದ್ದು ಮೊದಲನೇ ಕೆಲಸವೇ ಏನು ಕೇಳಿದ್ರೆ ವೈದಿಕ ಪರಂಪರೆಯನ್ನು ಅಳಿಸುವುದು. ಆ ವೈದಿಕ ಪರಂಪರೆಯನ್ನು ಅಳಿಸಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಮಾಡಿಕೊಂಡು ಅವರು ಮೊದಲನೇದಾಗಿ ಗೋಹತ್ಯೆಯನ್ನು ಶುರು ಮಾಡಿದ್ರು. ಗೋಹತ್ಯೆಯನ್ನು ಮಾಡಿದವಾಗ ವೈದಿಕರಿಗೋ ಬೇಕಾಗತಕ್ಕಂತಹ ಹವಿಸ್ಸುಗಳು, ಅವರು ಕುಡಿಯುವಂಥ ಅನ್ನಕ್ಕೋ ಪಾನಕ್ಕೋ ಬೇಕಾಗಿರತಕ್ಕಂಥ ಯಾವ ವಸ್ತುಗಳು ಸಿಗುವುದಿಲ್ಲ. ಆದ್ದರಿಂದ ಅದನ್ನು ಗೋಹತ್ಯೆಯನ್ನು ಮಾಡಬೇಕು ಅಂಥೇಳಿ ಅದನ್ನು ಮಾಡಿದ್ರು. ಇನ್ನೇ ಬ್ರಿಟಿಷರು ಒಂದು 200 ವರ್ಷ ನಮ್ಮನ್ನು ಆಳಿದರೂ ಕೂಡ ಅವರು ಮಾಡಿದ್ದದೇ, ಅದಕ್ಕಿಂತ ಹೊರತಾಗಿದ್ದು ಯಾವುದೇ ಕೆಲಸವನ್ನು ಮಾಡಲಿಲ್ಲ. ಆದ್ದರಿಂದ ಏನು ಅಂತ ಕೇಳಿದ್ರೆ ಈ ಒಂದು ಗೋವನ್ನು ಸಾಕುವುದರಿಂದ ಅತಿಯಾದಂತಹ ಪುಣ್ಯ ಇದೆ ಎಂದು ಹೇಳುವಂಥದ್ದನ್ನು ನಮ್ಮ ವೇದಗಳು ಶಾಸ್ತ್ರಗಳು ಹೇಳಿವೆ. 3 ಉಪಾಸನೆಗಳಿವೆ ವೈದಿಕನಾದಂಥವನಿಗೆ: ಅಗ್ನಿ ಉಪಾಸನೆ, ಹಾಗೂ ಗೋ ಉಪಾಸನೆಯನ್ನು ಮಾಡಬೇಕು, ಹಾಗೂ ವೇದೋಪಾಸನೆಯನ್ನು ಮಾಡಬೇಕು ಎಂಬುದಾಗಿ. ಅಗ್ನಿ ಉಪಾಸನೆಯನ್ನು ದಿನನಿತ್ಯ ಮಾಡಲಿಕ್ಕೆ ನಮಗೆ ಬೇಕಾಗುವಂಥದ್ದು ಯಾವುದು ಅಂತ ಕೇಳಿದ್ರೆ ಆಕಳ ಸಗಣಿ ನಮಗೆ ಬೇಕಾಗುವಂಥದ್ದು, ಗೋಮೂತ್ರ ಬೇಕಾಗುವಂಥದ್ದು, ಅದರೊಳಗೆ ಬರತಕ್ಕಂಥ ಹಾಲು ನಮಗೆ ಬೇಕಾಗುವಂಥದ್ದು, ಅದರಿಂದ ತುಪ್ಪ ನಮಗೆ ಬೇಕಾಗುವಂಥದ್ದು, ಅದರಿಂದ ಆಗತಕ್ಕಂಥ ಮೊಸರು ನಮಗೆ ಬೇಕಾಗಿರತಕ್ಕಂಥದ್ದು. ಹೀಗೆ ಪ್ರತಿಯೊಂದು ಕೂಡ ಆಕಳಿಂದ ನಮಗೆ ಎಲ್ಲ ರೀತಿಯಾದಂತಹ ಅದರಿಂದ ಪ್ರಯೋಜನಗಳಿವೆ. ಹೀಗಾಗಿ ವಿಶೇಷವಾಗಿ ಅಂದರೆ ಈ ಗೋದಾನವನ್ನು ಮಾಡುವುದರಿಂದ ಯಾವ ಫಲ? ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ದಾನವೇ ಗೋದಾನ. ಗೋದಾನ ಅಂತಂದರೆ ಕಲ್ಪವೃಕ್ಷ ಇದ್ದಂತೆ ಅದು. ಆ ಆಕಳಿಂದ ಪ್ರತಿಯೊಂದು ಏನು ಉತ್ಪನ್ನ ಆಗ್ತದೆಯೋ ಅದು ಎಲ್ಲವರಿಗೂ ಕೂಡ ಮನುಷ್ಯನಿಗೆ ಪ್ರಯೋಜನವಾಗತಕ್ಕಂಥದ್ದು. ಹೇಗೆ ವೈದಿಕರು ಅಗ್ನಿ ಉಪಾಸನೆಯನ್ನು ಮಾಡುವುದರಿಂದ ತಮ್ಮ ವರ್ಚಸ್ಸನ್ನು ಹೆಚ್ಚಿಸ್ಕೊಳ್ತಾರೋ, ಹಾಗೆ ಲೌಕಿಕರಿಗೆ ಆ ಅಗ್ನಿ ಉಪಾಸನೆಯನ್ನು ಮಾಡಲಿಕ್ಕೆ ಕಷ್ಟ ಸಾಧ್ಯವಾಗಿರ್ತದೆ. ಅದರಿಂದ ಅವರು ಈ ಗೋಮಾತೆಯನ್ನು ಉಪಾಸನೆಯನ್ನು ಮಾಡುವುದರಿಂದ, ಉಪಾಸನೆಯನ್ನೇನರು ಅದಕ್ಕೆ ಗೋಗ್ರಾಸವೋ ಅಥವಾ ಗೋದಾನವೋ ಇತ್ಯಾದಿಗಳನ್ನು ಮಾಡುವುದರಿಂದ ಅಗ್ನಿ ಉಪಾಸನೆಯನ್ನು ಮಾಡಿದರೆ ಯಾವ ಫಲ ಬರಬೇಕು ಮನುಷ್ಯನಿಗೆ, ಆ ಫಲವನ್ನು ಗೋಪಾಸನೆಯನ್ನು ಮಾಡುವುದರಿಂದ ನಾವು ಪಡೆಯಬಹುದು. ಆದ್ದರಿಂದ ಆ ಗೋ ಉಪಾಸನೆ ಅತ್ಯಂತ ಮಹತ್ವದ್ದು. ಯಾಕೆಂದರೆ ನಮಗೆ ಲೌಕಿಕರಿಗೆ ಕಾಣ್ಬೋದು, ನಾವೊಂದು ಶುದ್ಧ ಮಾಡ್ಕೊಳ್ಬೇಕಾದ್ರೆ ನಮಗೆ ಅಶೌಚಗಳು ಇತ್ಯಾದಿಗಳು ಬಂದಾಗ ನಾವು ಶರೀರ ಶುದ್ಧ ಮಾಡ್ಕೊಳ್ಬೇಕಾದ್ರೆ ಪಂಚಗವ್ಯೋಪರಾಶನೆಯನ್ನು ಮಾಡ್ತೇವೆ. ಆದರೆ ಬರೇ ಆ ಒಂದು ಪಂಚಗವ್ಯ ಹೇಳತಕ್ಕಂಥದ್ದು ಬರೇ ನಮ್ಮ ಶರೀರ ಶುದ್ಧಿಗೋಸ್ಕರವಾಗಷ್ಟೇ ಇದ್ದದ್ದಲ್ಲ. ಆ ಪಂಚಗವ್ಯದಿಂದ ನಮ್ಮಲ್ಲಿ ಹಿಂದೊಬ್ಬರು ಹೇಳ್ತಿದ್ರು ಜ್ಯೋತಿಷಿಗಳು, ಅವರಲ್ಲೊಬ್ಬರು ಜಾತಕ ತೋರಿಸಲಿಕ್ಕೆ ಬಂದ್ರಂತೆ. ಅವರಿಗೆ ಸಂತಾನಕ್ಕೆ ತುಂಬ ತೊಂದರೆಗಳಿದೆ. ಪರಿಹಾರಗಳನ್ನು ಎಲ್ಲ ಜ್ಯೋತಿಷಿಗಳು ಏನೇನು ಹೇಳಿದಾರೋ ಎಲ್ಲ ಪರಿಹಾರವನ್ನು ಕೂಡ ಅವರು ಮಾಡ್ಕೊಂಡಿದ್ದಾರೆ. ಅವರು ಜ್ಯೋತಿಷಿಗಳಲ್ಲಿ ಇಲ್ಲ, ಇದೆಲ್ಲ ಪರಿಹಾರ ಮಾಡ್ಕೊಂಡಿದ್ದೇನೆ ನಾನು, ಆದರೂ ಕೂಡ ನನಗೆ ಸಂತಾನ ಆಗ್ತಾ ಇಲ್ಲ, ಗೋವಿಂದೇ ಆಗಬೇಕು, ಬಾಕಿ ಎಮ್ಮೆದ ಯಾವುದೂ ಉಪಯೋಗಿಸಬಾರ್ದು ಅಂತೇಳಿ ಅವನು 45 ದಿವಸಗಳ ಪರ್ಯಂತರವಾಗಿ
ಈ ಒಂದು ಚಿಕಿತ್ಸೆಯನ್ನು ಮಾಡ್ದ. ಗಂಡ ಹೆಂಡತಿ ಇಬ್ಬರು ಮಾಡಿದ್ರು ಇದನ್ನು ಮಾಡುವುದರಿಂದ 1 ವರ್ಷದೊಳಗೆ ಅವನ ಹೆಂಡತಿ ಗರ್ಭಧಾರಣೆಯನ್ನು ಮಾಡಿ ಮಗುವ ಜನನವಾಯಿತು. ಆದ್ದರಿಂದ ಈ ಒಂದು ಆಕಳಿಂದ ಎಷ್ಟು ಪ್ರಯೋಜನ ಇದೆ, ಪ್ರತಿಯೊಂದಕ್ಕೂ ಕೂಡ ಪ್ರಯೋಜನ ನಮಗೆ. ಆದ್ದರಿಂದ ಈ ಒಂದು ಗೋ ಗ್ರಾಸವನ್ನು ಕೊಡುವುದರಿಂದ, ಗೋದಾನವನ್ನು ಮಾಡುವುದರಿಂದ ನಮ್ಮ ಶರೀರ ಶುದ್ಧಿ ಆಗ್ತದೆ. ನಾವು ಮಾಡಿರತಕ್ಕಂತಹ ಈ ಪಂಚಭೌತಿಕ ಶರೀರಗಳನ್ನು ಮಾಡತಕ್ಕಂತಹ ದೋಷಗಳ ಪರಿಹಾರ ಆಗಬೇಕು ಅಂದರೆ ಪಂಚಗವ್ಯ ಪ್ರಾಶನೆಯನ್ನು ಮಾಡಬೇಕು. ನಾವು ಆತ್ಮದಿಂದ ಮಾಡಿರತಕ್ಕಂತಹ ಪಾಪಗಳ ಪರಿಹಾರ ಆಗಬೇಕು ಅಂತಂದರೆ ಗೋದಾನವನ್ನು ಮಾಡುವುದರಿಂದ ಆ ಎಲ್ಲ ಪಾಪಗಳ ಪರಿಹಾರ ಆಗ್ತದೆ. ಯಾಕೆ ಅಂತ ಕೇಳಿದ್ರೆ, ಒಂದು ಆಕಳನ್ನು ಇಟ್ಕೊಂಡು ನಾವು ಸಾಕಿದ್ದೇವೆ ಅಂತಾದರೆ ಆ ಆಕಳಿಗೆ ಕೊಡತಕ್ಕಂತಹ ಗೋಗ್ರಾಸಗಳು ಅಗ್ನಿ ಸ್ವರೂಪವಾಗಿರತಕ್ಕಂತಹ ಅದರ ಜಠರಕ್ಕೆ ಹೋಗಿ ಅದರಿಂದ ದೇವತೆಗಳು ಹವಿಸ್ಸನ್ನು ಪಡ್ಕೊಳ್ತಾರೆ ಹೇಳುವಂತಹದ್ದು ಪುರಾಣಗಳಲ್ಲೋ ಶಾಸ್ತ್ರಗಳಲ್ಲಿಯೋ ಹೇಳಿದೆ. ಆದ್ದರಿಂದ ನಾವು ಈಗ ಅಗ್ನಿ ಉಪಾಸನೆಯನ್ನು ಎಲ್ಲ ಲೌಕಿಕರ ಹತ್ರ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಈಗ ಎಷ್ಟು ದುಸ್ತರವಾಗಿದೆ ಅಂತ ಕೇಳಿದ್ರೆ, ನಮ್ಮ ಹತ್ರ ದೇಶೀಯ ಆಕಳನ್ನು ಕಟ್ಟಿಕೊಂಡು ಸಾಕಿ ಅದರ ಚಾಕ್ರಿ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಈ ಥರವಾಗಿರತಕ್ಕಂತಹ ಗೋಶಾಲೆಯಲ್ಲಿಯೋ, ನಮ್ಮ ಮಠದ್ದೇ ಗೋಶಾಲೆಗಳು ಬೇಕಷ್ಟಿದೆ, ಗೋಶಾಲೆಗಳಲ್ಲಿಯೋ ಇತ್ಯಾದಿಗಳಲ್ಲಿ ನೀವು ಗೋಗ್ರಾಸವನ್ನು ಗೋದಾನವನ್ನು ಮಾಡಿಕೊಂಡು ಆ ಒಂದು ಆಡಳಿತ ಮಂಡಳಿಗೂ ಇದರಿಂದ ಸಹಕಾರ ಆಗ್ತದೆ. ನಾವು ಮಾಡಿರತಕ್ಕಂಥ ಎಲ್ಲ ದೋಷಗಳ ನಿವೃತ್ತಿ ಆಗ್ತದೆ. ಹಾಗೂ ನಾವು ಒಂದು ದೇವತೆಗಳ ಆರಾಧನೆಯನ್ನು ಮಾಡಿದಾಗ ಆಗ್ತದೆ. ಹೀಗಾಗಿ ಎಲ್ಲರೂ ಕೂಡ ಇವತ್ತಿಂದಲೇ ಕಟಿಬದ್ಧರಾಗಿ ಗೋಗ್ರಾಸ ಸೇವೆ, ಗೋದಾನ ಸೇವೆ ಇದನ್ನು ಮಾಡಲಿಕ್ಕೆ ಎಲ್ಲರೂ ಕಟಿಬದ್ಧರಾಗಿ, ಹಾಗೂ ಇಂತಹ ಗೋಶಾಲೆಗಳು ನಡೆಯಬೇಕಾದ್ರೆ ನಿಮ್ಮಂಥವರ ಸಹಕಾರ ಸಹಾಯ ಬೇಕೇ ಬೇಕು. ಯಾಕೆ ಅಂತ ಕೇಳಿದ್ರೆ ಇಬ್ಬರಿಂದ ನಡೆಸಲಿಕ್ಕೆ ಆಗೋದಿಲ್ಲ. ನಮ್ಮ ಪ್ರಭುವರು ಅಥವಾ ಆ ಟೀಮು ಎಷ್ಟೋ ವರ್ಷದಿಂದ ಅವರು ಹೇಳಿದಂತೆ 2006ರಿಂದ 20 ವರ್ಷ, ಇವತ್ತಿಗೆ 20 ವರ್ಷ ಆಯಿತು. 20 ವರ್ಷದಿಂದ ಈ ಸೇವೆಯನ್ನು ತೊಡಗಿಸ್ಕೊಂಡಿದ್ದಾರೆ. ನಮ್ಮ ಗುರುಗಳು ಇದಕ್ಕೆ ಜನ್ಮವೆತ್ಕೊಂಡು ಬಂದಂತೆಯ ಆ ಗೋ ಸೇವೆಗಾಗಿಯೇ ಮುಡಿಪಾಗಿಟ್ಬಿಟ್ಟಿದ್ದಾರೆ ಇಡೀ ಜೀವನವನ್ನು. ಆದ್ದರಿಂದ ನೀವು ಎಲ್ಲರೂ ಕೂಡ ಈ ಗೋ ಸೇವೆಯಲ್ಲಿ ಭಾಗಿಯಾಗೋಣ, ಆ ಗೋಮಾತೆಯ ಅನುಗ್ರಹವನ್ನು ಪಡೆಯೋಣ. ಇಂತಹ ಗೋಶಾಲೆಗೆ ನಮ್ಮಿಂದ ಏನಾಗುತ್ತೋ ಆ ಸಹಾಯವನ್ನು ಮಾಡಿ ಆ ಗೋ ಪರಂಪರೆಯ ಉಳಿವಾಗಿ ಹೋರಾಡೋಣ. ಎಲ್ಲ ರೀತಿಯಲ್ಲಿ ನಾವು ಈ ಮಂಡಳಿಗೆ ಅಥವಾ ಈ ಒಂದು ಸಂಸ್ಥೆಗೆ ಹೆಚ್ಚಿನದಾದಂತಹ ಸಹಕಾರಗಳನ್ನು ಕೊಡೋಣ ಅಂತ ಹೇಳಿ ನಾನು ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ. ಆಧ್ಯಾತ್ಮಿಕವಾಗಿ ಹಾಗೂ ವ್ಯಾವಹಾರಿಕವಾಗಿ ಗೋವಿನ ಮಹತ್ವದ ಬಗ್ಗೆ ಅಕ್ಷರದ ಮುತ್ತುಗಳನ್ನು ಕಟ್ಟಿಕೊಟ್ಟಂತಹ ಶ್ರೀ ಪರಮೇಶ್ವರ್ ಮಾರ್ಕಂಡೆ ಅವರಿಗೆ ಕಮಿಟಿಯ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಒಂದು ಸಂತೋಷದ ವಿಚಾರ ಇದೆ. ಕರ್ನಾಟಕ ಕೋಸ್ಟಲ್ ಲೈಫ್ ಚಾನೆಲ್ ಅವರು ಇಂದು ನಮ್ಮೊಂದಿಗಿದ್ದಾರೆ. ಕರ್ನಾಟಕ ರಾಜ್ಯದಾದ್ಯಂತ ಬಿತ್ತರಗೊಳ್ತಾ ಇರುವಂತಹ ಈ ಒಂದು ಸಂಸ್ಥೆ 4 ದಿನಗಳ ಅಲೆಮನೆ ಹಬ್ಬದ ಗೋಸಂಧ್ಯದ 4 ದಿನಗಳ ವಿಡಿಯೋ ಚಿತ್ರೀಕರಣ ಮಾಡಿ ಅದನ್ನು ಬಿತ್ತರಿಸುವಂತಹದ್ದು ಮತ್ತು ಯೂಟ್ಯೂಬ್ ಚಾನೆಲ್ನಲ್ಲಿ ನೋಡುವಂತಹ ಒಂದು ಭಾಗ್ಯವನ್ನು ಕರುಣಿಸಿಕೊಟ್ಟಿದ್ದಾರೆ. ಅದರ ಮುಖ್ಯಸ್ಥರಾದಂಥ ಶ್ರೀ ಜಗನ್ನಾಥ್ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾರ್ಯಕ್ರಮ ಮುಂದುವರಿತಾ ಇದೆ. ನಮ್ಮ ಮಹಾಮಂಡಲದ ಹಾಗೂ ಕುಮಟಾ ಮಂಡಲದ ವೈದಿಕ ಪ್ರಧಾನರು ವೇದಮೂರ್ತಿ ಶ್ರೀ ವಿಘ್ನೇಶ್ವರ್ ಭಟ್ ಅವರ ಸಮಯ ಈಗ. ಯೋಗಮೂರ್ತಿಂ ಭೋಗಮೂರ್ತಿಂ ಮಂತ್ರಮೂರ್ತಿಂ ಜಗನ್ಮಯಂ ಕೋಟಿತೀರ್ಥಾಗ್ರದಿಗ್ಭಾಗಂ ವಂದೇ ಗಣಪತಿಂ ಮುದ. ಗಾವೋ ಮಮಾಗ್ರತಸ್ತಂತು ಗಾವೋ ಮೇ ಸಂತು ಪೃಷ್ಠತಃ ಗಾವೋ ಮೇ ಹೃದಯೇ ನಿತ್ಯಂ ಗವಾಂ ಮಧ್ಯೆ ವಸಾಮ್ಯಹಂ.
ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ಈ ಕ್ಷೇತ್ರದ ಅಧಿದೇವತೆಯಾದಂತಹ ಶ್ರೀ ಗೋಪಾಲಕೃಷ್ಣ ಸ್ವಾಮಿಯನ್ನು ತಮ್ಮ ಸಂಚಾರದಿಂದ ಈ ನೆಲವನ್ನು ಪುಣ್ಯಭೂಮಿಯನ್ನಾಗಿಸಿದಂತಹ 33 ಕೋಟಿ ದೇವತೆಗಳ ವಾಸಸ್ಥಾನವಾಗಿರುವಂತಹ ಗೋದೇವತೆಯ ಪರಿಸರವನ್ನು ಪುಣ್ಯಭೂಮಿಯನ್ನೇ ಮಾಡಿದಂತಹ ಜಗನ್ಮಾತೆಯಾದಂತಹ ಗೋಮಾತೆಯನ್ನು ಕಾಮಧೇನು ಎನ್ನುವ ಸಾನ್ನಿಧ್ಯವನ್ನು ವಹಿಸಿದಂತಹ ಆ ಮಹಾತಾಯಿಯನ್ನು ಸ್ಮರಿಸುತ್ತಾ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ದಿವ್ಯ ಪಾದಕಮಲವನ್ನು ಸ್ಮರಣೆಯನ್ನು ಮಾಡ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ನಮ್ಮ ಮುಂದುಗಡೆ ಇರುವಂತಹ ಎಲ್ಲ ಸಭಾಸದರೇ, ಎಲ್ಲ ವೈದಿಕ ಬಂಧುಗಳೇ, ಇವತ್ತಿನ ದಿವಸ ಆಲೆಮನೆ ಹಬ್ಬದ ಪ್ರಾರಂಭೋತ್ಸವ ಯಾವ ರೀತಿ ಆಗಬೇಕೋ, ಹೇಗೆ ಆಗಬೇಕೋ, ನಮ್ಮ ಸನಾತನ ಪರಂಪರೆ ಯಾವ ರೀತಿ ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದೆಯೋ ಅಂತಹ ಒಂದು ವೇದೋಕ್ತವಾದಂತಹ ವಿಧಿಯಿಂದ ಚಾಲನೆಗೊಂಡಿದೆ, ಉದ್ಘಾಟನೆಗೊಂಡಿದೆ. ಪ್ರಥಮತಃ ಈ ಒಂದು ಕ್ಷೇತ್ರದಲ್ಲಿ ಸಾನ್ನಿಧ್ಯವನ್ನು ಕೊಟ್ಟಂತಹ ಕಾಮಧೇನುವಿನ ಸಮ್ಮುಖದಲ್ಲಿ ಕಾಮಧೇನುವಿನ ಮಹಾಪೂಜೆಯೊಂದಿಗೆ ಆ ಕಾರ್ಯ ಚಾಲನೆಯನ್ನು ಹೊಂದಿ ಈ ಒಂದು ಸಭಾ ಕಾರ್ಯಕ್ರಮ ನೆರವೇರ್ತಾ ಉಂಟು. ವಿಶೇಷವಾಗಿ ಈಗಾಗಲೇ ವೈದಿಕ ಒಂದು ಸಮಾವೇಶ ಅನ್ನುವಂಥ ಒಂದು ಅಡಿಯಲ್ಲಿ ಈ ಒಂದು ಸಭೆ ನಡೀತಾ ಇರುವಂಥದ್ದು ಅತ್ಯಂತ ಶ್ರೇಷ್ಠದಾಯಕವಾಗಿರುವಂಥದ್ದು ಹೇಳುವಂಥದ್ದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ಯಾವ ಅಪೌರುಷೇಯವಾದಂತಹ ತ್ರಿಕಾಲ ಸತ್ಯವಾಗಿರುವಂತಹ ಯಾವ ವೇದ ಮಂತ್ರಗಳುಂಟೋ, ಯಾವ ವೇದ ಮಂತ್ರಗಳ ಘೋಷದಿಂದ ಈ ಪರಿಸರ ಅನ್ನುವಂತಹದ್ದು ಪರಿಶುದ್ಧವಾಗ್ತದೆಯೋ, ಅದನ್ನು ಶ್ರವಣ ಮಾಡುವುದರಿಂದ ಸಮಸ್ತವಾದಂತಹ ಪಾಪಗಳು ಪರಿಹಾರವಾಗುತ್ತದೆಯೋ, ಅಂತಹ ವೈದಿಕ ಪರಂಪರೆ ಹೇಳುವಂತಹದ್ದು, ಅಂತಹ ವೈದಿಕೋಕ್ತವಾದಂತಹ ಒಂದು ವಿಧಿಯಿಂದ ಈ ಒಂದು ಗೋಸಂಧ್ಯಾ ಕಾರ್ಯಕ್ರಮ ಆರಂಭಗೊಂಡಿರುವಂತಹದ್ದು ಅತ್ಯಂತ ಶ್ಲಾಘನೀಯವಾಗಿರುವಂತಹದ್ದು. ನಮ್ಮ ಪರಂಪರೆ ನಮಗೆ ರಕ್ತಗತವಾಗಿ ನಮ್ಮ ಪರಂಪರೆಯಲ್ಲಿ ಬಂದಿರುವಂತಹದ್ದು ಈ ಒಂದು ಆಚರಣೆಗಳು. ಶ್ರುತಿ ಸ್ಮೃತಿ ಪುರಾಣಾನಾಂ ಬೋಧಯಂತಿ ಕಲವು ಯುಗೆ. ಕಲಿಯುಗದಲ್ಲಿ ನಮಗೆ ಯಾವೆಲ್ಲ ಜ್ಞಾನವನ್ನು ಕೊಡ್ತದೆಯೋ ಅದು ಶ್ರುತಿ ಸ್ಮೃತಿ ಪುರಾಣಾದಿಗಳು ಅನ್ನುವಂಥದ್ದನ್ನು ನಾವು ಬಲ್ಲವರಿಂದ ತಿಳ್ಕೊಂಡಿದ್ದೇವೆ. ಹಾಗೆ ಶ್ರುತ್ಯುಕ್ತವಾದಂತಹ ವೇದೋಕ್ತವಾದಂತಹ ಕಾರ್ಯವನ್ನು ನಾವೆಲ್ಲವೂ ಕೂಡ ನಿತ್ಯವೂ ಕೂಡ ಆಚರಣೆಯನ್ನು ಮಾಡ್ತೇವೆ. ಅದು ಧ್ಯಾನ ಇರಬಹುದು, ದೇವಪೂಜೆ ಇರಬಹುದು, ಅಥವಾ ಯಜ್ಞ ಯಾಗಾದಿಗಳಿರಬಹುದು. ಎಲ್ಲವನ್ನು ನಮ್ಮ ಲೋಕಕ್ಕೆ, ನಮ್ಮ ಜಗತ್ತಿಗೆ ಋಷಿಪ್ರಣೀತವಾಗಿ ನಮ್ಮ ಋಷಿಗಳು ಸನಾತನ ನಮ್ಮ ಪರಂಪರೆ, ನಮ್ಮ ಪೂರ್ವಜರಾದಂತಹ ವಿಶ್ವಾಮಿತ್ರರೋ, ವಸಿಷ್ಠರೋ, ಜಮದಗ್ನಿಯೋ ಇತ್ಯಾದಿ ಋಷಿಗಳು ಈ ಲೋಕಕ್ಕೆ ತಮ್ಮ ತಪಸ್ಸನ್ನು ಮಾಡಿ ನಮಗೆಲ್ಲ ಆ ವೇದೋಕ್ತವಾದಂತಹ ವೈದಿಕ ಪರಂಪರೆಯನ್ನು ನಮಗೆ ಈ ಲೋಕಕ್ಕೆ ಕೊಟ್ಟಿರುವಂತಹದ್ದು. ಆ ಒಂದು ಪರಂಪರೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂತಹ ಒಂದು ಜವಾಬ್ದಾರಿ ವೈದಿಕರಾದಂತಹ ನಮ್ಮ ಮೇಲಿದೆ ಹೇಳುವಂತಹದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಹಾಗೆ ಅಂತಹ ವೈದಿಕೋಕ್ತವಾದಂತಹ ವೇದೋಕ್ತವಾದಂತಹ
ಈ ಒಂದು ಕಾರ್ಯ ಇಲ್ಲಿ ಈ ಒಂದು ಗೋಶಾಲೆಯಲ್ಲಿ ನೆರವೇರ್ತಾ ಇದೆ. ಈಗಾಗಲೇ ಸಾಕಷ್ಟು ಗೋವಿನ ಬಗ್ಗೆ, ಗೋವಿನ ಮಹತ್ವ, ಗೋದಾನದ ಮಹತ್ವ ಇದೆಲ್ಲವನ್ನ ತಿಳಿಸಿಕೊಟ್ಟಿದ್ದಾರೆ ಈ ಸಭೆಯಲ್ಲಿ. ಹಾಗೆ 33 ಕೋಟಿ ದೇವತೆಗಳ ವಾಸಸ್ಥಾನ ಅಂತ ನಾವು ನಂಬಿಕೊಂಡು ಆ ಗೋವಿನ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ಗೋದಾನದಿಂದ ಈಗಾಗಲೇ ಹೇಳಿದಾಗೆ ಈಗಾಗಲೇ ಸಾಕಷ್ಟು ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ, ನಾವು ಹೆಚ್ಚೇಳಲಿಕ್ಕೆ ಹೋಗುವುದಿಲ್ಲ. ನಿತ್ಯವೂ ಕೂಡ ಆ ಒಂದು ಗೋವಿನ ಮುಖೇನವಾಗಿ ನಾವು ದಿನದ ಪ್ರಾರಂಭವನ್ನ ನಿತ್ಯವೂ ಮಾಡ್ತೇವೆ. ಆ ಗೋವಿನಲ್ಲಿ ಎಲ್ಲ ಔಷಧಿಯುಕ್ತವಾದಂತಹ ನಡೆದಾಡುವ ಔಷಧಾಲಯ ಅಂತ ತಿಳಿದವರು ಹೇಳಿದ್ದಾರೆ. ಅದರಿಂದ ಬರುವಂತಹ ಉತ್ಪನ್ನವಾಗುವಂಥ ಎಲ್ಲ ದ್ರವ್ಯಗಳು ಕೂಡ ನಮ್ಮೆಲ್ಲ ಆಧ್ಯಾತ್ಮಿಕವಾದಂತಹ ಆದಿ ಭೌತಿಕವಾದಂತಹ ಪ್ರತಿಯೊಂದು ಪ್ರಕ್ರಿಯೆಯೂ ಕೂಡ ಅದು ಕಾರಣವಾಗ್ತದೆ, ನಮಗೆ ಸಫಲತೆಯನ್ನು ಕೊಡುತ್ತದೆ. ಹಾಗೆ ಈಗಾಗಲೇ ಹೇಳಿದ ಹಾಗೆ ಪಂಚಗವ್ಯ ಚಿಕಿತ್ಸೆ, ಇಲ್ಲಿ ನಾವು ಪ್ರತಿನಿತ್ಯವೂ ಕೂಡ ಪಂಚಗವ್ಯವನ್ನು ಪ್ರಾಶನ್ಯ ಮಾಡಬೇಕು ಔಷಧ ಉಪಾಧಿಯಲ್ಲಿ. ಇನ್ನು ವಿಶೇಷವಾದಂತಹ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ನಾವು ಆ ಒಂದು ಪಂಚಗವ್ಯ ಪ್ರಾಶನೆಯನ್ನ ಮಾಡಿಸ್ತೇವೆ. ಯತ್ವಂ ಅಸ್ತಿಗತಂ ಪಾಪಂ ದೇಹೇ ತಿಷ್ಠತಿ ಮಾಮಕೆ ಪ್ರಾಶನಂ ಪಂಚಗವ್ಯಸ್ಯ ದಹತ್ವಗ್ನಿರಿವೇಂಧನಂ ಎನ್ನುವಂತಹ ಮಂತ್ರವನ್ನು ಹೇಳಿ ಇವತ್ತು ನಾವು ಆ ಪಂಚಗವ್ಯ ಪ್ರಾಶನೆಯನ್ನು ಮಾಡ್ತೇವೆ. ಇದರ ಅರ್ಥ ಏನು ಅಂತ ಕೇಳಿದ್ರೆ, ನಮ್ಮ ಅಸ್ಥಿಗತವಾದಂತಹ ಚರ್ಮಗತವಾದಂತಹ ಯಾವೆಲ್ಲ ಪಾಪಗಳುಂಟೋ ಆ ಪಾಪಗಳ ಪರಿಮಾರ್ಜನೆ ದಹತ್ವಗ್ನಿರಿವೇಂಧನಂ, ಹೇಗೆ ಕಟ್ಟಿಗೆ ಹೋಮದಲ್ಲಿ ಹಾಕಿದಾಗ ಹೇಗೆ ಸುಟ್ಟು ಹೋಗ್ತದೆಯೋ ಹಾಗೆ ಅದರ ಪ್ರಾಶನೆಯನ್ನು ಮಾಡಿದಾಗ ಆ ಎಲ್ಲ ಪಾಪಗಳು ಕೂಡ ದಹಿಸಿ ಹೋಗ್ತದೆ ಎನ್ನುವಂತಹ ಒಂದು ವಿಶೇಷವಾದಂತಹ ಒಂದು ಫಲ ಆ ಒಂದು ಗೋವಿನ ಪಂಚಗವ್ಯದ ಪ್ರಾಶನೆಯಿಂದ ಇದೆ. ಹಾಗೆ ನಮ್ಮ ಶಾರೀರಿಕವಾದಂತಹ ಸೌಖ್ಯಕ್ಕೆ ಸಮಸ್ತವಾದಂತಹ ಎಲ್ಲ ರೀತಿಯಂತಹ ಪ್ರಯೋಜನ ಗೋವಿನಿಂದ ಪ್ರಾಪ್ತಿಯಾಗ್ತದೆ. ಹಾಗಾಗಿ ನಾವು ನಿತ್ಯವೂ ಆರಾಧಿಸಬೇಕು. ಆ ಗೋವು ಮತ್ತು ನಾವು ಅವಿನಾಭಾವವಾಗಿ ಇರಬೇಕು ಅನ್ನುವಂಥದ್ದನ್ನು ನಮ್ಮ ಪ್ರಾಜ್ಞರು ಹಿರಿಯರು ಆ ಋಷಿ ಕಾಲದಿಂದಲೂ ಕೂಡ ನಮ್ಮೊಟ್ಟಿಗೆ ಆ ಗೋವನ್ನು ಆರಾಧನೆ ಮಾಡುವಂಥ ಒಂದು ಪರಿಪಾಠವನ್ನು ನಮಗೆಲ್ಲ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈಗ ಪ್ರಸ್ತುತವಾದಂತಹ ಕಾಲದಲ್ಲಿ ಗೋವನ್ನು ಸಾಕುವಂತಹದ್ದು ಈಗಾಗಲೇ ಹೇಳಿದಾಗೆ ಕಷ್ಟ ಸಾಧ್ಯವಾಗಿರುವಂತಹದ್ದು. ಹಾಗಾಗ ಈ ಒಂದು ಅಲ್ಲಲ್ಲಿ ಗೋಶಾಲೆಗಳು ಪ್ರಾರಂಭವಾಗಿದೆ. ಅದರಲ್ಲೂ ಈ ನಮ್ಮ ಭಾಗದಲ್ಲಿ ಈ ಒಂದು ಹೊಸಾಡಿನ ಗೋಶಾಲೆ ಹೇಳುವಂಥದ್ದು ಇನ್ನು ವಿಶೇಷವಾಗಿರುವಂತಹದ್ದು ಗೋ ಬ್ಯಾಂಕ್. ಇದು ಇಲ್ಲಿ ಕಸಾಯಿಖಾನೆಗಳಿಗೆ ಹೋಗುವಂತಹ ಗೋವಿರಬಹುದು ಅಥವಾ ಅಪಘಾತಕ್ಕೀಡಾದಂತಹ ಗೋವಿರಬಹುದು. ಆ ಗೋವಿನ ಆರೈಕೆ ಈ ಒಂದು ಗೋ ಬ್ಯಾಂಕ್ನಲ್ಲಿ ಆಗ್ತಾ ಇದೆ. ಇಂತಹ ಒಂದು ಮಹತ್ತರವಾದಂತಹ ಒಂದು ಗೋ ಸೇವೆ ಈ ನಮ್ಮ ಭಾಗದಲ್ಲಿ ಆಗ್ತಾ ಇದೆ. ಅದಕ್ಕೆ ನಾವೆಲ್ಲ ಸಹಯೋಗವನ್ನು ಕೊಡಬೇಕು. ಇನ್ನು ಈ ಒಂದು ಗೋಶಾಲೆಯ ನಡೆಸಲಿಕ್ಕೆ ಆರ್ಥಿಕ ರೂಪವಾದಂತಹ ಕೆಲವು ವ್ಯವಸ್ಥೆಗಳು ಅತ್ಯವಶ್ಯಕವಾಗಿದೆ. ಸಾಕಷ್ಟು ವಿಧದಿಂದ ಇಲ್ಲಿ ಆ ಕಾರ್ಯಗಳು ನಡೀತಾ ಇದೆ. ನಾವು ವೈದಿಕರಾಗಿ ಯಾವ ರೀತಿ ಇದಕ್ಕೆ ಒಂದು ಸಹಾಯವನ್ನು ಮಾಡಬಹುದು, ಈಗಾಗಲೇ ಹೇಳಿದ ಹಾಗೆ ಗೋದಾನವನ್ನು ಮಾಡಿಸಬಹುದು ಅಂತ ಶ್ರೀಪಾದ ಭಟ್ರು ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಇನ್ನು ನಾನು ಈ ಸಭೆ ಮುಖೇನವಾಗಿ ಸೇರಿದಂತಹ ನಮ್ಮ ವೈದಿಕ ಬಂಧುಗಳಿಗೆ ವಿನಂತಿಯನ್ನು ಮಾಡುವಂತಹದ್ದು ಅಂದರೆ, ನಾವೆಲ್ಲ ಪೌರೋಹಿತ್ಯಕ್ಕೆ ಹೋಗ್ತೇವೆ. ಪೌರೋಹಿತ್ಯದಲ್ಲಿ ನಾವೆಲ್ಲ ಆ ಕಾರ್ಯವನ್ನು ಮಾಡಿಸ್ತೇವೆ. ಅಂದರೆ ಕರ್ಮದ ಯಜಮಾನರಿಗೆ ಕರ್ಮದ ಒಂದು ಅಧಿಕಾರ ಬರಬೇಕು ಅಂತಾದರೆ ನಾವು ಅಲ್ಲಿ ಕೃಚ್ಛರಾಚರಣೆ ಎನ್ನುವಂಥ ಒಂದು ವಿಧಿಯನ್ನು ಮಾಡಿಸ್ತೇವೆ.
ಕರ್ಮದ ಫಲವನ್ನು ಅನುಭವಿಸುವಂತಹ ಯೋಗ್ಯತೆ ಬರಬೇಕು ಅಂತಾದರೆ ಒಂದು ಕರ್ಮಾಂಗದ ಒಂದು ವಿಧಿ ಏನು ಅಂತ ಕೇಳಿದ್ರೆ ಕೃಚ್ಛರಾಚರಣೆ. ಅದನ್ನ ಪ್ರಸ್ತುತ ವಿಸ್ತಾರವಾದಂತಹ ಕ್ರಮ ಕೃಚ್ಛರಾಚರಣೆಯಲ್ಲಿದೆ. ಪ್ರಾಜಾಪತ್ಯ ಕೃಚ್ಛರ ಇರಬಹುದು, ಅಥವಾ ಉಪವಾಸಾದಿ ವ್ರತಗಳಿರಬಹುದು, ಅಥವಾ ಚಾಂದ್ರಾಯಣ ಸಂಬಂಧಂತಹ ಗೋ ವ್ರತಗಳಿರಬಹುದು. ಆದರೆ ಪ್ರಸ್ತುತವಾಗಿ ಈ ಒಂದು ಕಲಿಯುಗದ ವ್ಯವಸ್ಥೆಯಲ್ಲಿ ಆ ತಪಸ್ಸನ್ನು ಅಥವಾ ಚಾಂದ್ರಾಯಣಾದಿ ವ್ರತಗಳನ್ನು ಇತ್ಯಾದಿಗಳನ್ನು ಮಾಡಲಿಕ್ಕೆ ಕಷ್ಟ ಸಾಧ್ಯ ಗೃಹಸ್ಥರಿಗೆ. ಆದರೆ ಕರ್ಮವನ್ನು ಬಿಡಬಾರದು ಎನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಹಿರಿಯರು ಒಂದು ಮಾರ್ಗದರ್ಶನವನ್ನು ಹಾಕಿಕೊಟ್ರು. ಈಗಾಗಲೇ ಹೇಳಿದಾಗೆ ಗೋದಾನವನ್ನು ಮಾಡಬೇಕು ಅನ್ನುವಂತಹದ್ದನ್ನು, ಅದನ್ನು ಆ ಗೋದಾನವನ್ನು ಈವತ್ತಿನ ಕಾಲಕ್ಕೆ ಅದು ಕಷ್ಟ ಸಾಧ್ಯವಾದಾಗ ಗೋವಿನ ಮೌಲ್ಯವನ್ನು ಇಟ್ಟು ಪಾಪ ಪರಿಹಾರವನ್ನು ಮಾಡಿಕೊಂಡು ಕರ್ಮಾಂಗವನ್ನು ನೆರವೇರಿಸಬೇಕು ಹೇಳುವಂತಹದ್ದನ್ನು ನಮ್ಮ ಹಿರಿಯರು ಒಂದು ಮಾರ್ಗದರ್ಶನ ಹಾಕಿಕೊಟ್ರು. ಅದನ್ನು ನಾವು ಇವತ್ತು ನೆರವೇರಿಸ್ತಾ ಇದ್ದೇವೆ. ಈ ಮೂಲಕವಾಗಿ ವೈದಿಕ ಬಂಧುಗಳಿಗೆ ನಾನು ವಿನಂತಿಯನ್ನು ಕೂಡ ಮಾಡ್ತೇನೆ. ತಾವೆಲ್ಲರೂ ಕೂಡ ತಮ್ಮ ತಮ್ಮ ಗೃಹಸ್ಥರ ಮನೆಯಲ್ಲಿ ನಡೆಸುವಂತಹ ಕಾರ್ಯದಲ್ಲಿ ಆ ಒಂದು ವಿಧಾನವನ್ನು ನೆರವೇರಿಸಿ ಆ ಒಂದು ಪಾಪ ಪರಿಹಾರಾರ್ಥವಾಗಿ ಬರುವಂತಹ ಯಾವ ಗೋವಿನ ಮೌಲ್ಯ ಅಂತ ಗೃಹಸ್ಥರು ತೆಗೆದಿಡ್ತಾರೋ ಅಥವಾ ಸಮರ್ಪಣೆಯನ್ನು ಗೋವಿಗಾಗಿ ಸಮರ್ಪಣೆಯನ್ನು ಮಾಡ್ತಾರೋ ಅದನ್ನು ಮಾಡಿಸಿ ಆ ಒಂದು ಬಂದಂತಹ ಹಣ ಗೋಶಾಲೆಗೋ ಗೋವಿನ ಆರಾಧನೆಗೋ ಸಮರ್ಪಣೆಯನ್ನು ಮಾಡುವಂತ ಆಗಬೇಕು. ಆ ರೀತಿಯಾಗುವಂತಹ ರೀತಿಯಲ್ಲಿ ನಾವೆಲ್ಲ ಕಂಕಣಬದ್ಧರಾಗೋಣ. ಹೆಗ್ಗಳಿಕೆಯ ಮಾತಲ್ಲ, ಅನೇಕ ವರ್ಷದಿಂದ ಈ ಒಂದು ಕಾರ್ಯವನ್ನು ನಾನು ನಡೆಸ್ತಾ ಬಂದಿದ್ದೇನೆ. ನನ್ನ ಶಿಷ್ಯವರ್ಗದಲ್ಲಿ ಎಲ್ಲೇ ಕಾರ್ಯಕ್ರಮಗಳಾದರೂ ಕೂಡ ಆ ಒಂದು ಕೃಚ್ಛರಾಚರಣೆಯ ಹಣ ಮೌಲ್ಯವನ್ನು ಪ್ರತ್ಯೇಕವಾಗಿ ತೆಗೆದಿಟ್ಟು ಅದನ್ನು ಗೋ ಸಂಬಂಧವಾಗಿ ಅದನ್ನು ವಿತರಣೆಯನ್ನು ಅದರ ಸಮರ್ಪಣೆಯನ್ನು ಮಾಡುವಂಥ ಒಂದು ರೂಢಿಯನ್ನು ನಾನು ಹಾಕ್ಕೊಂಡಿದ್ದೇನೆ. ಅದೇ ರೀತಿಯಾಗಿ ತಾವು ಕೂಡ ನಮ್ಮ ವೈದಿಕ ಬಂಧುಗಳು ಆ ಒಂದು ಕಾರ್ಯವನ್ನು ಕೂಡ ಈ ರೀತಿಯಾದಂಥ ರೀತಿಯಲ್ಲಿ ನೆರವೇರಿಸಿ, ಯಾಕಂದರೆ ಆ ಗೋವಿನ ಏನು ಹಣವನ್ನು ಇಡ್ತಾರೋ ಆ ಮೌಲ್ಯವನ್ನೇನು ಇಡ್ತಾರೋ ಅದು ಪಾಪಪ್ರದವಾಗಿರುವಂತಹ ಪಾಪ ಪರಿಮಾರ್ಜನೆಗಾಗಿರುವಂತಹ ಹಣವಾದದ್ರಿಂದ ಆ ಹಣವನ್ನು ನಾವು ಆ ಗೋವಿಗೆ ಸಮರ್ಪಣೆಯನ್ನು ಮಾಡಿದಾಗ ಎಲ್ಲವನ್ನ ಪಾಪವನ್ನು ಧರಿಸುವಂತಹ ಶಕ್ತಿ ಸಾಮರ್ಥ್ಯ ಇರುವುದಾದರೆ ಅದು ಒಂದು ಗೋವಿಗೆ, ಇನ್ನೊಂದು ನೆಲಕ್ಕೆ, ಭೂಮಿಗೆ, ಧರಣಿಗೆ. ಹಾಗಾಗಿ ಆ ಒಂದು ವ್ಯವಸ್ಥೆಯನ್ನು ನಾವು ವೈದಿಕ ಪರಂಪರೆ ವೈದಿಕ ಬಂಧುಗಳು ಮಾಡೋಣ ಎನ್ನುವಂತಹ ಒಂದು ಆಶಯವನ್ನು ವ್ಯಕ್ತಪಡಿಸುತ್ತಾ ಈ ಒಂದು ಗೋಶಾಲೆಯ ಆಲೆಮನೆ ಹಬ್ಬ ಗೋಸಂಧ್ಯಾ ಒಳ್ಳೆಯ ಒಂದು ಸಂಧ್ಯಾ ಸಮಯದಲ್ಲಿ ನಾವೆಲ್ಲ ಇವತ್ತು ಕೂಡಿ ಆ ಗೋವಿನ ಮಹತ್ವವನ್ನು ಗೋವಿನ ವಿಶೇಷತೆಯನ್ನು ತಿಳ್ಕೊಂಡಿದ್ದೇವೆ. ಇದರ ವಿಶೇಷತೆಯನ್ನು ಈಗಾಗಲೇ ಹೇಳಿದಾಗೆ ತಮ್ಮ ಜೀವನವನ್ನು ಆ ಗೋವಿಗಾಗಿಯೇ ಸಮರ್ಪಿಸಿದಂತಹ ನಮ್ಮ ಶ್ರೀ ಸಂಸ್ಥಾನದವರು ಅನೇಕ ಈ ಗೋವಿನ ಮಹತ್ವದ ಅನೇಕ ವ್ಯವಸ್ಥೆಯನ್ನು ನಮಗಾಗಿ ತಿಳಿಸಿಕೊಟ್ಟಿದ್ದಾರೆ, ಉಪದೇಶಿಸಿದ್ದಾರೆ. ಹಾಗೆ ಆ ಗೋವನ್ನು ಉಳಿಸಲಿಕ್ಕಾಗಿ ಗೋತಳಿಗಳ ನಮ್ಮ ದೇಶೀಯ ಗೋತಳಿಗಳ ಸಂವರ್ಧನೆಗಾಗಿ ನಾವೆಲ್ಲ ಕಟಿಬದ್ಧರಾಗೋಣ, ಸಂಕಲ್ಪಬದ್ಧರಾಗೋಣ. ಈ ಒಂದು ವೇದೋಕ್ತವಾದಂತಹ ಆಶೀರ್ವಾದದೊಂದಿಗೆ ಇವತ್ತಿನ ಈ ಆಲೆಮನೆ ಹಬ್ಬ ಪ್ರಾರಂಭವಾಗಿದೆ. ಹಾಗಾಗಿ ಯಾವತೀರ್ವೈ ದೇವತಾ ತಾಸರ್ವ ವೇದವಿದ್ ಬ್ರಾಹ್ಮಣೇ ವಸಂತಿ ಎನ್ನುವಂತಹ ವೇದೋಕ್ತ ಆಶಯದೊಂದಿಗೆ ತಾವೆಲ್ಲರೂ ಕೂಡ ಆ ಒಂದು ವೇದ ಮಾತೆಯ ವೇದ ಮಂತ್ರಗಳ ವಾಸಸ್ಥಾನವಾಗಿರುವಂತಹ ಬ್ರಾಹ್ಮಣರ ಮುಖೇನವಾಗಿ ಎಲ್ಲ ದೇವತೆಗಳು ಕೂಡ ಬ್ರಾಹ್ಮಣರ ದೇಹದಲ್ಲಿ ಮುಖದಲ್ಲಿ ವಾಸವಾಗಿದೆ ಎನ್ನುವಂತಹದ್ದು ವೇದವಾಕ್ಯ. ಆ ಒಂದು
ವೇದವಾಕ್ಯಕ್ಕನುಸಾರವಾಗಿ ಶ್ರದ್ಧೆಯನ್ನು ಭಕ್ತಿಯನ್ನು ಹೊಂದಿ ಜಗನ್ಮಾತೆಯಾದಂತಹ 33 ಕೋಟಿ ದೇವತೆಯ ವಾಸಸ್ಥಾನವಾಗಿರುವಂತಹ ಈ ಗೋ ಸನ್ನಿಧಾನದಲ್ಲಿ ಈ ಒಂದು ವೇದೋಕ್ತವಾದಂತಹ ವೈದಿಕ ಸಮಾವೇಶ ಅತ್ಯಂತ ಸುಂದರವಾಗಿ ಅಚ್ಚುಕಟ್ಟಾಗಿ ನೆರವೇರಿದೆ. ನಿರಂತರ ಈ ಒಂದು ಗೋಶಾಲೆಯ ವ್ಯವಸ್ಥೆ ಹೇಳುವಂಥದ್ದು ನಿರಂತರವಾಗಿ ಸಕಾಲಕ್ಕೆ ಯಾರ್ಯಾರಿಂದ ಏನು ಸಹಾಯ ಸಹಕಾರಗಳು ಒದಗಿ ಬರಬೇಕು ಅಂತಹ ಅನುಕೂಲತೆಗಳು ಒದಗಿ ಬರಲಿ. ದೇಶದ ಎಲ್ಲೆಡೆಯಲ್ಲಿಯೂ ಕೂಡ ಈ ಒಂದು ಅಮೃತಧಾರ ಗೋ ಬ್ಯಾಂಕ್ ಗೋಶಾಲೆಯ ಕೀರ್ತಿ ಪತಾಕೆ ಹರಡಲಿ. ತನ್ಮೂಲಕವಾಗಿ ಇಲ್ಲಿಯ ಗೋ ಸೇವೆ ನಿರಂತರ ನೆರವೇರಲಿಕ್ಕೆ ಆ ಗೋಮಾತೆಯ ಮತ್ತು ಆ ವೇದಮಾತೆಯ ಸಂಪೂರ್ಣ ಅನುಗ್ರಹ ಭದ್ರ ಕವಚ ಪ್ರಾಪ್ತಿಯಾಗಲಿ ಎನ್ನುವಂತಹ ಒಂದು ಶುಭ ಆಶಯದೊಂದಿಗೆ ನಿರಂತರ ಈ ಒಂದು 4 ದಿವಸ ನಡೆಯುವಂತಹ ಈ ಆಲೆಮನೆ ಹಬ್ಬ ಯಶಸ್ವಿಯಾಗಲಿ, ಎಲ್ಲರಿಗೂ ಸನ್ಮಂಗಲತೆ ಉಂಟಾಗಲಿ, ಗೋಮಾತೆಯ ದಿವ್ಯ ಆಶೀರ್ವಾದ ಪ್ರತಿಯೊಬ್ಬರಿಗೂ ಪ್ರಾಪ್ತಿಯಾಗಲಿ ಎನ್ನುವಂತಹ ಒಂದು ಪ್ರಾರ್ಥನೆಯೊಂದಿಗೆ ಈ ಒಂದು ಸಭೆಯಲ್ಲಿ ನಮ್ಮನ್ನು ಕರೆದು ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಈ ಗೋ ಬ್ಯಾಂಕಿನ ಈ ಒಂದು ಎಲ್ಲ ಅಧ್ಯಕ್ಷರೇ ಆದಿಯಾದಂತಹ ಪ್ರತಿಯೊಬ್ಬರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಸೇರಿದಂತಹ ಎಲ್ಲ ಗೋಬಂಧುಗಳಿಗೂ ಕೂಡ ಈ ಒಂದು ಗೋಮಾತೆಯ ಸೇವೆಯನ್ನು ನಿರಂತರ ಮಾಡುವಂತಹ ಒಂದು ಭಾಗ್ಯ ಪ್ರತಿಯೊಬ್ಬರಿಗೂ ಪ್ರಾಪ್ತಿಯಾಗಲಿ. ನಿರಂತರ ಈ ಒಂದು ಸ್ಥಳದಲ್ಲಿ ಗೋವಿನ ಆರಾಧನೆ, ಗೋ ಪೂಜೆ, ಗೋ ಯಾಗ ಅಥವಾ ಗೋ ಗ್ರಾಸ ಸೇವೆ ಇದೆಲ್ಲ ನಿರಂತರವಾಗಿ ನೆರವೇರಲಿ. ಆ ಗೋವು ಸ್ವಚ್ಛಂದವಾಗಿ ಅತ್ಯಂತ ಶ್ರೇಷ್ಠವಾದಂತಹ ರೀತಿಯಲ್ಲಿ ಇಲ್ಲಿ ಬಾಳಿ ಬದುಕುವಂತಾಗಲಿ ಎನ್ನುವಂತಹ ಒಂದು ಆಶಯದೊಂದಿಗೆ ಅವಕಾಶ ಕೊಟ್ಟದ್ದಕ್ಕಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಹರೇ ರಾಮ್. ಗೋವಿನ ಕುರಿತಾದ ವಿಶೇಷತೆಯನ್ನು ಸುಂದರವಾಗಿ ನಿರೂಪಿಸಿದ ವೇದಮೂರ್ತಿ ವಿಘ್ನೇಶ್ವರ ಭಟ್ ಅವರಿಗೆ ಕೃತಜ್ಞತೆಗಳು. ಸಾಮಾನ್ಯವಾಗಿ ವಿಜ್ಞಾನಿಗಳು ಯಾವುದನ್ನು ಸುಲಭವಾಗಿ ನಂಬೋದಿಲ್ಲ, ಪ್ರತಿಯೊಂದನ್ನು ಕೂಡ ಪರಿಶೀಲನಾತ್ಮಕವಾಗಿ ನೋಡ್ತಾರೆ. ಆದರೆ ಒಬ್ಬ ಬಾಹ್ಯಾಕಾಶ ವಿಜ್ಞಾನಿಗಳು ಗೋಶಾಲೆಗೆ ಹತ್ತಿರವಾಗಿದ್ದಾರೆ ಅಂದರೆ ಅದರಲ್ಲಿ ಒಂದು ವಿಶೇಷತೆ ಇದೆ. ಶ್ರೀ ಪ್ರಭಾಕರ್ ಜೆ ಭಟ್ ಇವರು ದೂರದ ಬೆಂಗಳೂರಿನವರಲ್ಲ, ಹತ್ತಿರದ ಉಂಚಿಗೆಯವರು. ಅವರಿಗಾಗಿ ಈಗ ನುಡಿ ಮಂಟಪ. ಹರೇ ರಾಮ. ಶ್ರೀ ಗುರುಭ್ಯೋ ನಮಃ. ವಂದೇ ಗೋಮಾತರಂ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ವೈದಿಕೋತ್ತಮರೇ ವಂದನೆಗಳು. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಗೋಸೇವಾ ದುರಂಧರರೇ ವಂದನೆಗಳು. ವೇದಿಕೆಯ ಎದುರಿಗೆ ಆಸೀನರಾಗಿರುವಂತಹ ಗೋಪ್ರೇಮಿಗಳೇ ನಿಮಗೂ ವಂದನೆಗಳು. ಇಂಗ್ಲೀಷಲ್ಲಿ ಒಂದು ಫ್ರೇಸ್ ಇದೆ, ದ ಆಡ್ ಮ್ಯಾನ್ ಔಟ್ ಅಂತ. ನನಗೇನು ಅನಿಸ್ತದೆ, ಐ ಆಮ್ ದ ಆಡ್ ಮ್ಯಾನ್ ಔಟ್ ಅಂತ ಇಲ್ಲಿ. ಆದರೆ ತುಂಬ ಸಂತೋಷ ಅನಿಸ್ತದೆ, ತುಂಬ ಸಂತೋಷ. ಎಲ್ಲ ಈ ವೈದಿಕೋತ್ತಮರ ಜೊತೆಗೆ ಮತ್ತೆ ಈ ಗೋಸೇವೆ ಮಾಡ್ತಾ ಇರುವಂಥ ಗಣ್ಯರ ಜೊತೆಗೆ ಕುಳಿತುಕೊಳ್ಳುವಂಥ ಅವಕಾಶ ನನಗೆ ಇವತ್ತು ದೊರಕಿದೆಯಲ್ಲ, ನನ್ನ ಭಾಗ್ಯ, ಗೋಮಾತೆಯ ಆಶೀರ್ವಾದ. ಗೋವಿನ ಬಗ್ಗೆ, ಗೋವಿನ ಮಹತ್ವ, ಗೋ ಆರಾಧನೆಗೆ ಸಂಬಂಧಪಟ್ಟಂಥ ಅನೇಕ ವಿಷಯಗಳು, ಅವುಗಳ ಬಗ್ಗೆ ತಾವೆಲ್ಲ ಈಗ ವೈದಿಕೋತ್ತಮರ ಮುಖೇನ ಕೇಳಿದ್ದೀರಿ. ನಾನು ಅದರ ಬಗ್ಗೆ ಹೇಳುವಂಥ ನನಗೆ ಆ ಅರ್ಹತೆ ಕೂಡ ಇಲ್ಲ, ಮತ್ತು ನಾನು ಅದಕ್ಕಾಗಿ ಅದರ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ 1-2 ವಿಷಯ ಹೇಳಿ ಮುಂದೆ ಹೋಗ್ತೇನೆ. ನಾವೆಲ್ಲ ಚಿಕ್ಕವರಿದ್ದಾಗ ಒಂದು ಗೀತೆ ಇರ್ತಾ ಇತ್ತು ನಮಗೆ ಪ್ರಾಥಮಿಕ ಶಾಲೆಯಲ್ಲಿ.
ನೀನಾರಿಗಾದೆಯೋ ಎಲೆ ಮಾನವ ಅಂತ ಒಂದು ಗೀತೆ ಇರ್ತಾ ಇತ್ತು. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ಅಂತ ಅದು ಹೋಗುತ್ತೆ. ಇವಾಗ ಆ ಹಾಡು ಇದೆಯೋ ಇಲ್ವೋ ಗೊತ್ತಿಲ್ಲ. ಎಸ್ ಜಿ ನರಸಿಂಹಾಚಾರ್ಯ ಅನ್ನೋರು ಬರೆದಿರುವಂಥದ್ದು. ನನಗಿನ್ನೂ ಅದೊಂದು ಓದಿದ ನೆನಪಿದೆ. ಆ ಹಾಡಿನಲ್ಲಿ ಅತ್ಯಂತ ಉತ್ಕೃಷ್ಟ ಮಟ್ಟದಲ್ಲಿ ಗೋವಿನ ಉಪಯೋಗ ಎಷ್ಟಿದೆ, ಗೋಮಾತೆಯಿಂದ ನಮಗೆ ಏನೇನು ಸಿಗ್ತದೆ, ಮತ್ತು ಗೋಮಾತೆಯನ್ನು ಆ ಕಾರಣಕ್ಕಾಗಿ ನಾವು ಎಷ್ಟು ಗೌರವಿಸಬೇಕು, ಯಾವ ರೀತಿಯ ಕೃತಜ್ಞತಾ ಭಾವದಿಂದ ನೋಡಬೇಕು ಅನ್ನೋ ಬಗ್ಗೆ ಒಂದು ಭಾವ ಆ ಹಾಡಿನಲ್ಲಿತ್ತು. ಆದರೆ ಸ್ವಲ್ಪ ಬೇಜಾರಿನಿಂದ ಹೇಳಬೇಕಾಗ್ತದೆ. ನಾವು ಚಿಕ್ಕವರಿದ್ದಾಗ ನಾವು ನೋಡ್ತಾ ಇದ್ವಿ, ಪ್ರತಿಯೊಂದು ಮನೆಯಲ್ಲೂ ಕೊಟ್ಟಿಗೆ ಇರ್ತಾ ಇತ್ತು. ನಾವೆಲ್ಲ ಚಿಕ್ಕವರಿದ್ದಾಗ ನೋಡಿದ್ದೇವೆ ಇದನ್ನ. ಪ್ರತಿಯೊಂದು ಮನೆಯಲ್ಲೂ ಕೊಟ್ಟಿಗೆ ಇರ್ತಾ ಇತ್ತು, ಗೋವುಗಳು ಇರ್ತಾ ಇದ್ವು, ಎಲ್ಲ ಇತ್ತು. ಬೇರೆ ಬೇರೆ ಕಾರಣಕ್ಕಾಗಿ ನಾವು ಯಾರನ್ನಲ್ಲಿ ದೂಷಿಕ ಆಗೋದಿಲ್ಲ. ಬೇರೆ ಬೇರೆ ಕಾರಣಗಳಿಂದಾಗಿ ಇವತ್ತು ಅದು ಆ ಪರಿಸ್ಥಿತಿ ಇಲ್ಲ. ಇದು ಸ್ವಲ್ಪ ಅಷ್ಟೇ ಅಲ್ಲ, ಗೋವಿನ ಪರಿಸ್ಥಿತಿ ಇವತ್ತು ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಬಹಳ ಅದರ ಬಗ್ಗೆ ನೆನೆಸ್ಕೊಂಡ್ರೆ ಸ್ವಲ್ಪ ಬೇಜಾರಾಗ್ತದೆ. ಅಂಥ ವ್ಯವಸ್ಥೆಯಲ್ಲಿ, ಅಂಥ ಪರಿಸ್ಥಿತಿ ಇದ್ದಾಗ ಅವುಗಳಲ್ಲಿ ವಿಶೇಷವಾಗಿ ನಮ್ಮ ದೇಶೀಯ ಗೋತಳಿಗಳು ನನಗೆ ಈಗಿತ್ಲಾಗಿ ಕಳೆದ ಒಂದು 20-25 ವರ್ಷಗಳಿಂದ 20 ವರ್ಷಗಳಿಂದ ಗೊತ್ತಾಗಿದೆ ವಿಷಯ. ಅದು ಮುಂಚೆ ನನಗೆ ಈ ಬಗ್ಗೆ ಏನೂ ಮಾಹಿತಿ ಇರಲಿಲ್ಲ. ನಾವೆಲ್ಲ ಚಿಕ್ಕವರಿದ್ದಾಗ ಗೋಪೂಜೆ, ಪಂಚಗವ್ಯ ಪ್ರಾಶನ, ಗೋವಿನ ಬಗ್ಗೆ ಯಾರಾದರೆ ಎಲ್ಲವಲ್ಲೂ ಭಾಗವಹಿಸಿದ್ದೇವೆ. ಆದರೆ ಅದರ ಬಗ್ಗೆ ಹೆಚ್ಚು ಮಹತ್ವ ನಮಗೆ ತಿಳಿತಾ ಇರಲಿಲ್ಲ, ಚಿಕ್ಕವರಾಗಿದ್ವಿ. ಮಧ್ಯೆ ಸ್ವಲ್ಪ ವಿಜ್ಞಾನದತ್ತ ವಾಲಿ, ವಿಜ್ಞಾನದಲ್ಲಿ ಮುಳುಗಿಕೊಂಡು ಇದರ ಕಡೆ ಗಮನ ನಡೆಸುವಂಥ ಸಮಯ ಇರಲಿಲ್ಲ. ಅಂತ ಸಮಯ ಇರಲಿಲ್ಲ ಅನ್ನೋದರದೊಂದು ನೆಪ, ಅದು ಅಷ್ಟೇ. ಅದು ನಮ್ಮ ತಪ್ಪು. ಆದರೆ ಗೋವಿನ ಮಹತ್ವ, ಗೋವು ಎಷ್ಟು ಮುಖ್ಯ ನಮಗೆ ಅನ್ನೋ ಬಗ್ಗೆ ನನಗೆ ಸ್ವಲ್ಪ ಮಟ್ಟಿಗೆ, ಅತ್ಯಂತ ಅಲ್ಪ ಮಟ್ಟಿಗೆ ನನಗೆ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗಿದ್ದು ನಮ್ಮ ಗುರುಗಳು ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರ ಆಶೀರ್ವಾದದಿಂದ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾವುದೋ ಕಾರಣಕ್ಕಾಗಿ ಗುರೂಜಿಯವರು ಪೀಠಕ್ಕೆ ಬಂದಾಗ ಮೊದಲನೇ ಕೆಲವು ವರ್ಷಗಳು ಇಲ್ಲಿಯಾದರೂ ಅವರ ಪ್ರವಚನ ಇದ್ರೆ ಅದರಿಂದ ಆಕರ್ಷಿತನಾಗಿ, ಅವರು ಮಾತಾಡೋ ರೀತಿ, ಅವರು ಹೇಳುವಂಥ ರೀತಿಯಲ್ಲಿ ಆಕರ್ಷಿತನಾಗಿ ಹಿಂದ್ಗಡೆ ಕೂತ್ಕೊಂಡು ಹೋಗಿ ಕೇಳ್ಕೊಂಡ್ ಬರ್ತಾ ಇದ್ದೆ ಬೆಂಗಳೂರಿನಲ್ಲಿ, ಗಿರಿನಗರದಲ್ಲಿ. ಆದರೆ ಮಠಕ್ಕೆ ಹೋಗುವಂತಹದ್ದು ಅದು ಇದು ಮಾಡುವಂಥದ್ದು ಆ ಥರದ್ದು ಏನು ಇರಲಿಲ್ಲ. ಫ್ರ್ಯಾಂಕ್ ಆಗಿ ಹೇಳ್ತೇನೆ ನಿಮಗೆ. ಯಾವುದೋ ಒಂದು ಕಾರಣಕ್ಕಾಗಿ ನಮ್ಮ ಇಸ್ರೋದ ಒಬ್ಬ ಸಹೋದ್ಯೋಗಿ ನನ್ನನ್ನು ಕೇಳಿದ್ರು, ಶ್ರೀ ಗುರೂಜಿಯವರು ಕೇಳ್ತಾ ಇದ್ದಾರೆ, ಹೊಸನಗರದಲ್ಲಿ, ಸ್ವಲ್ಪ ದಯವಿಟ್ಟು ಕ್ಷಮಿಸಿ, ನನ್ನ ಸ್ವಲ್ಪ ಬೇರೆ ಕಡೆ ಹೋಗ್ತಾ ಇದೆ, ಅದಕ್ಕೆ ವಾಪಸ್ ಬರ್ತೇನೆ ಮಾತಿಗೆ. ಹೊಸನಗರದಲ್ಲಿ ಆ ಜಾಗದಲ್ಲಿ ನೀರಿನ ಸೆಲೆಯನ್ನು ಹುಡುಕೋಕೆ ಉಪಗ್ರಹದ ಚಿತ್ರಗಳ ಮುಖಾಂತರ ಮಾಹಿತಿ ಕೊಡಬಹುದಾ ಅಂತ ಗುರೂಜಿಯವರು ಕೇಳಿದ್ದಾರೆ ಅಂತ. ನಾನು ಅವ್ರಿಗೆ ಹೇಳಿದೆ, ನೀವು ಹೇಳಿ ಅವರಿಗೆ, ನಮ್ಮ ಟೆಕ್ನಾಲಜಿ ಏನಿದೆ, ಅದ್ರ ಬಗ್ಗೆ ಏನು ಮಾಡ್ಬೋದು ಅಥವಾ ಎಷ್ಟು ಮಾಡೋಕ್ಕಾಗಲ್ಲ ಅನ್ನೋದ್ರಲ್ಲಿ ಹೇಳಿ. ಇಲ್ಲ, ಹೇಗೆ ಹೇಳೋದು? ಆವಾಗ ಆ ವೇಳೆಯಲ್ಲಿ ನಮ್ಮ ಹತ್ರ ಇರುವಂಥ ಉಪಗ್ರಹದ ಕೆಪ್ಯಾಬಿಲಿಟಿ ಪ್ರಕಾರ ಒಂದು ಹೊಸನಗರದ ನಮ್ಮ ಮಠದ ಜಾಗದಂಥ ಸಣ್ಣ ಜಾಗದಲ್ಲಿ ನೀರು ಸಿಕ್ಕಬಹುದಾ, ಎಲ್ಲಿ ಸಿಕ್ಕಬಹುದು ಅಂತ ಸ್ಪಾಟನ್ನು ಐಡೆಂಟಿಫೈ ಮಾಡುವಂಥ ಕೆಪ್ಯಾಬಿಲಿಟಿ ನಮ್ಮ ಹತ್ರ ಇರಲಿಲ್ಲ. ಆಗಿನ ನಮ್ಮ ಇಸ್ರೋ ಉಪಗ್ರಹಗಳು, ಇವತ್ತಿನ ಉಪಗ್ರಹಗಳ ವಿಷಯ ಬೇರೆ, ಆ ಕೆಪ್ಯಾಬಿಲಿಟಿ ಇದೆ ಇವತ್ತು, ಅವತ್ತು ಇರಲಿಲ್ಲ. ನಾ ಹೇಳಿ ನಿಮಗೆ ಅದನ್ನು ಇಲ್ಲ, ಹೇಗೆ ಹೇಳೋದು ಗುರೂಜಿ ಇರ್ತಾರೆ, ನನ್ನ ಕರ್ಕೊಂಡು ಹೋದರು. ನಾನು ಎಲ್ಲ ಪರಿಕರ ಸಾಮಗ್ರಿಗಳು, ಚಿತ್ರಗಳು, ಕೆಲವು ಪುಸ್ತಕಗಳು ಎಲ್ಲವನ್ನೂ ತಗೊಂಡು ಹೋಗಿದ್ದೆ. ಮೊದಲನೇ ಸಲ ಗುರೂಜಿಯವರ ಮುಖತಃ ಭೇಟಿ, ಅದು ನನ್ನ ಜೀವನದಲ್ಲಿ ಒಂದು ದೊಡ್ಡ ತಿರುವನ್ನು ತಂತು. ಆವತ್ತು 2 ಗಂಟೆ 3 ಗಂಟೆ ಕೂತ್ಕೊಂಡು ಆ ವಿಷಯದ ಬಗ್ಗೆ ಮಾತಾಡುವಾಗ ನನಗೆ ಅವರು ಕೇಳ್ತಾ ಇರುವವರ ಪ್ರಶ್ನೆಗಳನ್ನು ಕೇಳಿ ತುಂಬಾನೇ ಒಂದು ಪರಮಾಶ್ಚರ್ಯ ಆಗೋಯ್ತು. ಯಾಕಂದ್ರೆ ಅವರ ಫಾರ್ಮಲ್ ಎಜುಕೇಶನ್ ಎಷ್ಟು ಅಂತ ನನಗೆ ಗೊತ್ತು. ತುಂಬಾ ಇದಾಯಿತು ಆ ವೇಳೆ, ತುಂಬಾ ಅದನ್ನು ಕೇಳಿ. ಅದರ ನಂತರ ನಾನು ಸ್ವಲ್ಪ ತುಂಬಾ ಒಂದು
ಶ್ರೀ ಗುರುಗಳ ಒಂದು ಇಂದ ಆಕರ್ಷಿತನಾಗಿ ಅವರ ಪ್ರಭಾವಗಳಿಗೆ ಬಹಳಷ್ಟು ಮಠಕ್ಕೆ ಹೋಗೋದು, ಇಂಟ್ರಾಕ್ಷನ್ ಮಾಡೋಕೆ ಶುರು ಮಾಡಿದೆ. ಅದರಿಂದಾಗಿ ಶ್ರೀ ಗುರುಗಳ ಅನೇಕ ಯೋಜನೆಗಳು, ಸಮಾಜಮುಖಿ ಯೋಜನೆಗಳು ಅನೇಕ ಇವೆ. ಅನೇಕ ಯೋಜನೆಗಳ ಬಗ್ಗೆ ಎಲ್ಲ ಗೊತ್ತಾಯಿತು. ಅದರಲ್ಲಿ ಮುಖ್ಯವಾಗಿ ಅತ್ಯಂತ ಉತ್ಕೃಷ್ಟ ಮಟ್ಟದಲ್ಲಿರುವಂಥ ಕೆಲವು ಯೋಜನೆಗಳ ಪೈಕಿ ಗೋರಕ್ಷಣೆ ಮತ್ತು ದೇಶಿ ತಳಿ ಗೋ ಸಂವರ್ಧನೆ, ಇದರ ಬಗ್ಗೆ ನನಗೆ ಅತ್ಯಂತ ಹೆಚ್ಚಿನ ಮಾಹಿತಿ. ಮೊದಲನೇದಾಗಿ ನನಗೆ ಗೋವುಗಳ ಬಗ್ಗೆ, ಗೋವಿನಿಂದ ಏನೇನು ಸಾಧ್ಯ, ಗೋವುಗಳಿಂದ ನಮ್ಗೆ ಎಷ್ಟು ಉಪಯೋಗ ಅನ್ನೋ ಬಗ್ಗೆ ನನಗೆ ಮೊದಲನೇ ಸಲ ಜ್ಞಾನೋದಯ ಆಯಿತು ಅಂತ ಹೇಳಬೇಕು. ಅದರ ನಂತರ ಸ್ವಲ್ಪ ಈ ಬೇರೆ ಬೇರೆ ಕಡೆ ಗೋಶಾಲೆಗಳು, ಅಲ್ಲಿ ಗೋಶಾಲೆಗಳಿಗೆ ಹೋಗುವಂಥದ್ದು, ಗೋಶಾಲೆಗಳಿಗೆ ಭೇಟಿ ಕೊಡುವಂಥದ್ದು, ಇದೆಲ್ಲ ಶುರುವಾಯಿತು. ಸ್ವಲ್ಪ ಗೋವಿನ ಬಗ್ಗೆ ಆರಾಧನಾ ಮಟ್ಟ ಕೂಡ ನನ್ನ ಲೆಕ್ಕದಲ್ಲಿ ಸ್ವಲ್ಪ ಜಾಸ್ತಿ ಆಯಿತು. ಹಾಗಾಗಿ ಅದರ ನಂತರ ಹೊಸನಗರದಲ್ಲಿರುವಂಥ ಗೋಲೋಕ ಅನೇಕ ಸಲ, ಅದು ಮಾಲೂರಿನಲ್ಲಿರುವಂಥ ಗೌ ಆಶ್ರಮ ಅಲ್ಲಿಗೆ, ಮತ್ತೆ ಬಾನ್ಕುಳಿಯಲ್ಲಿರುವಂಥ ಗೋ ಸ್ವರ್ಗ ಅನೇಕ ಸಲ ಹೋಗಿದ್ದೇನೆ. ಅಲ್ಲೆಲ್ಲ ಹೋಗಿದ್ದೆ. ಆದರೆ ಅದೇನು ಅಷ್ಟೆಲ್ಲ ಹೋದರೂ ಕೂಡ ನನಗೆ ಇಲ್ಲಿಯ ನಮ್ಮ ಊರಿನ ಹಿತ್ತಲದಲ್ಲಿರುವಂಥ ನಮ್ಮ ಊರಿನಲ್ಲಿರುವಂಥ ಹೊಸಾಡ್ ಗೋಶಾಲೆ ಬಗ್ಗೆ ನನ್ನ ಅಕ್ಕ ಹೇಳ್ತಾ ಇದ್ರು. ನನ್ನ ಅಕ್ಕ ಯಮುನಾ ಬಾಯಿ ಅವರು ಹೇಳ್ತಾ ಇದ್ರು, ತುಂಬ ಹೇಳ್ತಾ ಇದ್ರು. ಆದರೆ ನನಗೆ ಇಲ್ಲಿ ಬಂದಿರಲಿಲ್ಲ. ನನ್ನ ಪುಣ್ಯ, ನಮ್ಮ ಒಬ್ಬರು ಮಿತ್ರ ಅರುಣ್ ನಾಯ್ಕ್ ಅವರು ಒಂದ್ಸಲ ಕರ್ಕೊಂಬಂದ್ರು ಸರ್ ನನ್ನನ್ನು. ಅವರು ನನ್ನನ್ನು ಕರ್ಕೊಂಬಂದ್ರು ಇಲ್ಲಿಗೆ. ಅವರು ಒಂದು ದಿವಸ ಕರ್ಕೊಂಬಂದ್ರು. ಆ ದಿವಸ ಸಾಯಂಕಾಲ ನಾವು ಮುಂದೆ ಹಾಗೆ ವಿಸಿಟ್ ಕೊಟ್ಟು ಹೋಗ್ಬೇಕಂತ ಬಂದವರು. ಆದರೆ ಬಂದ ಮೇಲೆ ನಾನು ಇಲ್ಲಿ ಆ ದಿವಸ 2-2.5 ಗಂಟೆ ಇದ್ದೆ. ಎಲ್ಲೋ ನೋಡಿಕೊಂಡು ಇದು ಮಾಡಿಕೊಂಡು ಇಲ್ಲಿಯ ಪರಿಸ್ಥಿತಿ ಮತ್ತೆ ಇದ್ರ ಬಗ್ಗೆ ಕೇಳಿದೆ. ಆವಾಗ ಗೊತ್ತಾಯ್ತು ಈ ಗೋಶಾಲೆಯ ವಿಶಿಷ್ಟತೆ. ಗೊತ್ತಿರಲಿಲ್ಲ ನನಗೆ. ದಯವಿಟ್ಟು ಈ ವಿಷಯದ ಬಗ್ಗೆ ನಾನು ಫ್ರ್ಯಾಂಕ್ ಆಗಿ ಹೇಳ್ತಾ ಇದ್ದೇನೆ ನಿಮಗೆ, ಯಾವ ಥರ ಆಗ್ತದೆ ಅನ್ನೋ ಬಗ್ಗೆ ಒಬ್ಬ ಮನುಷ್ಯನ ಜೀವನದಲ್ಲಿ. ಇದು ಈ ಶಾಲೆಯ ವಿಶಿಷ್ಟತೆ. ಯಾಕಂದ್ರೆ ಗೋವಿಗಾಗುತ್ತಿರುವಂಥ ಅನ್ಯಾಯ, ಗೋವಿನ ವಿಷಯದಲ್ಲಿ ಏನಾಗ್ತಾ ಇದೆ ಅನ್ನೋ ಬಗ್ಗೆ ಅದರ ಬಗ್ಗೆ ಮಾಹಿತಿ ಆಗಲೇ ಇತ್ತು. ಆದರೆ ಈ ಗೋಶಾಲೆಯ ವಿಶಿಷ್ಟತೆ, ಈ ಗೋಶಾಲೆಯಲ್ಲಿ ಇವತ್ತೂ ಕೂಡ ನನ್ನ ಅಂದಾಜು ಈ ಗೋಶಾಲೆಯಲ್ಲಿರುವಂಥ ಗೋವುಗಳ ಸಂಖ್ಯೆ, ಹೆಚ್ಚಿನ ಪರ್ಸೆಂಟೇಜ್ ಸಂಖ್ಯೆ ಗೋವುಗಳು ಮರಣದ ಅಂಚಿಗೆ ಹೋಗಿ ವಾಪಸ್ ಬಂದವು. ಅಪಘಾತ ಆಗಲಿ ಅಥವಾ ಕಸಾಯಿಖಾನೆಗೆ ತಗೊಂಡು ಹೋಗ್ತಾ ಇರುವಂಥ ಗೋವುಗಳಾಗಲಿ ನೆನೆಸ್ಕೊಂಡ್ರೆ ಇದಾಗ್ತದೆ. ನಾವು ಗೋಮಾತೆ, ಈಗ ಕೇಳಿದ್ದೀರಾ ನೀವು, ಗೋವಿನ ಬಗ್ಗೆ ಕೇಳಿದ್ದೀರಾ. ಗೋಮಾತೆಯನ್ನ ಈ ಮಟ್ಟಕ್ಕೆ ನಡೆಸ್ಕೊಳ್ತಾರಲ್ಲ, ಅನ್ನೋದು ತುಂಬಾ ಒಂದು ಮನಸ್ಸಿಗೆ ಚುಚ್ಚುವಂತ ವಿಷಯ. ಅಂಥ ಒಂದು ಗೋಮಾತೆಯನ್ನು ರಕ್ಷಿಸುವಂತ ಕೆಲಸ ಇಲ್ಲಿ ಈ ಗೋಶಾಲೆಯಲ್ಲಿ ನಡೀತಾ ಇದೆ. ಅದೇನೋ ತುಂಬಾ ನನಗೆ ಒಂದು ಅಟ್ಯಾಚ್ಮೆಂಟ್ ಆಯಿತು. ಅದರ ನಂತರ ಪ್ರತಿ ಸಲ ಊರಿಗೆ ಬಂದಾಗಲೂ, ನಾನು ಊರಿಗೆ ಈಗಿದ್ದಾಗಿ ರಿಟೈರ್ ಆದಮೇಲೆ 2 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸಲ ಬರ್ತೇನೆ. ಪ್ರತಿ ಸಲ ಬಂದಾಗಲೂ ಒಂದು ದಿವಸ ಇಲ್ಲಿ ಬಂದು 1-2-3 ಗಂಟೆ ನನ್ನ ವಿವೇಕ್ ಅವರನ್ನು ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅವರ ಸಹಾಯದೊಂದಿಗೆ ನಾನು 1-2-3 ಗಂಟೆ ಇಲ್ಲಿ ಕಳೆದು ಹೋಗ್ತೇನೆ. ಮತ್ತು ಎಲ್ಲವನ್ನು ತಿಳ್ಕೊಂಡು ಇದು ಮಾಡ್ಕೊಂಡು, ಅದೇನೋ ಇಲ್ಲಿ ಬಂದರೆ ಇಲ್ಲಿ ವೈಬ್ರೇಷನ್, ಇಲ್ಲಿ ಬಂದರೆ ಇಲ್ಲಿ ಓಡಾಡಿದ್ರೆ ಏನೋ ಒಂದು ಬೇರೆ ಒಂದು ಫೀಲಿಂಗ್ ಬರ್ತದೆ. ಅದೆಲ್ಲಕ್ಕೆ ಕಾರಣ ಶ್ರೀ ಸಂಸ್ಥಾನ. ಅವರ ಪ್ರವಚನಗಳು, ಅವರು ಗೋವಿನ ಬಗ್ಗೆ ಹೇಳಿರುವಂತಹ ಮಾತುಗಳು, ಆಮೇಲೆ ಇವತ್ತು ನೀವು ಕೇಳಿದಂಥ ವೈದಿಕೋತ್ತಮರು ಅಂಥವರಿಂದ ಕೇಳಿದಂಥ ಮಾತುಗಳು, ಅದರ ಇಫೆಕ್ಟು, ಜೊತೆಗೆ ಗೋಮಾತೆ ಎದುರಿಗೆ ನೋಡುವಂತಹ ಒಂದು ಭಾಗ್ಯ, ಅದನ್ನು ನೋಡಿಕೊಂಡು ನಮಗೆ ಅದರಿಂದ ನನಗೆ ತುಂಬಾನೇ ಒಳ್ಳೆಯದಾಗಿದೆ. ಮತ್ತೆ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ ನಾನು, ಅದರಿಂದ ನನಗೆ ಒಳ್ಳೆಯದಾಗಿದೆ. ಅದರಿಂದ ಆಮೇಲೆ ಇನ್ನೊಂದು ವಿಷಯ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಗೋಶಾಲೆ, ನಾನು ಅನೇಕ ಗೋಶಾಲೆಗಳಿಗೆ ಹೋಗಿದ್ದೇನೆ. ಎಲ್ಲ ಗೋಶಾಲೆನೂ ಚೆನ್ನಾಗಿ ನಡೀತಾ ಇದೆ. ಆದರೆ ಈ ಗೋಶಾಲೆಯ ಬಗ್ಗೆ ಒಂದು ವಿಶೇಷತೆ ಇದೆ. ಈ ಗೋಶಾಲೆಯನ್ನು ನಡೆಸುವಂಥ ಟೀಮ್ ಇದೆಯಲ್ಲ, ದ ಹೋಲ್ ಟೀಮ್, ಅವರಲ್ಲಿ ಅನೇಕರು ಗೊತ್ತು ನನಗೆ. ಆ ಟೀಮ್, ಹ್ಯಾಟ್ಸ್ ಆಫ್ ಟು ದೆಮ್. ನಾನು ಇಂಗ್ಲೀಷ್ನಲ್ಲಿ ಇದೊಂದು ಟರ್ಮ್ ಇದೆ, ಹ್ಯಾಟ್ಸ್ ಆಫ್ ಅಂತ, ಅಷ್ಟೇ ಹೇಳಬಲ್ಲೆ ನಾನು. ಯಾಕಂದರೆ ನನಗೆ ಗೊತ್ತು ಯಾವ್ಯಾವ ತೊಂದರೆಗಳನ್ನು ನೀವು ಅನುಭವಿಸ್ತಾ ಇದ್ದೀರಿ, ಏನಾಗ್ತಾ ಇದೆ ಅನ್ನೋದೆಲ್ಲ. ಎರಡನೇದಾಗಿ ಇಲ್ಲಿ ಕೆಲಸ ಮಾಡುವಂಥ ಗೋಸೇವಕರು, ಆ ಗೋಸೇವಕರ ಟೀಮ್, ಅವರಿಗಂತೂ ಅನಂತ ಧನ್ಯವಾದಗಳನ್ನು ಹೇಳಬೇಕು. ಬಿಕಾಸ್ ಅವರು ಮಾಡ್ತಿರುವಂಥ ಕೆಲಸ ಅತ್ಯಂತ ಶ್ರೇಷ್ಠವಾದದ್ದು. ಮತ್ತು ಈ ಶಾಲೆಯಲ್ಲಿ ನಡೆಸುವಂಥ ಅವ್ರ ರೀತಿ ಉಂಟಲ್ಲ, ಅದರಲ್ಲಿ ನನಗೆ ವಿಶೇಷವಾಗಿ ನನ್ನ ಮಿತ್ರ ವಿವೇಕ್
ಅವರ ಹೆಸರನ್ನು ನಾನು ಹೇಳಲೇಬೇಕು. ವಿವೇಕ್ ಅವರು ಯಾವ ರೀತಿಯಲ್ಲಿ ಇಲ್ಲಿ ಒಂದು ಸೇವೆಯನ್ನು ಕೊಡ್ತಾ ಇದ್ದಾರೆ ಅಂತ ನಾನು ತುಂಬ ಕಾಂಟ್ಯಾಕ್ಟ್ನಲ್ಲಿರ್ತೇನೆ. ವಿವೇಕ್ ಅಷ್ಟೇ ಅಲ್ಲ, ಮತ್ತೆ ಕೆಲವರ ಜೊತೆಗೆ ಕಾಂಟ್ಯಾಕ್ಟ್ನಲ್ಲಿರ್ತೇನೆ. ಒಂದು ವಿಷಯ ಹೇಳ್ತೇನೆ, ನಾವು ಸ್ವಲ್ಪ ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡುವವರು. ವಾಟ್ಸ್ಆ್ಯಪ್ ಗ್ರೂಪ್ ಇದೆ, ಗೋಶಾಲೆಯ ಅಮೃತಧಾರ ಗೋಶಾಲೆ ವಾಟ್ಸ್ಆ್ಯಪ್ ಗ್ರೂಪ್ ಇದೆ. ದಿಸ್ ವಾಟ್ಸ್ಆ್ಯಪ್ ಗ್ರೂಪ್ ಇದೆಯಲ್ಲ, ಇದು ಈಸ್ ಡಿಫ್ರೆಂಟ್ ಫ್ರಾಮ್ ನಾರ್ಮಲ್ ವಾಟ್ಸ್ಆ್ಯಪ್ ಗ್ರೂಪ್ಸ್. ವಾಟ್ಸ್ಆ್ಯಪ್ ಗ್ರೂಪ್ ಅಂದರೆ ಏನಾಗುತ್ತೆ ನಿಮ್ಗೆ ಗೊತ್ತು, ಎಲ್ಲರೂ ಬೇಕಾದೆಲ್ಲ ಹಾಕ್ತಾರೆ, ಏನೇನೋ ಇರುತ್ತೆ, ಒಂಥರ ಬೋರ್ ಹೊಡೆದು ಹೋಗುತ್ತೆ ನೋಡ್ತಾ. ಆ ಥರ ಇಲ್ಲ. ಇಲ್ಲಿ ಏನಂದರೆ ಅಡ್ಮಿನ್ ಇಸ್ ವಿವೇಕ್. ಅವರು ಹೇಗೆ ನಡೆಸ್ತಾ ಇದ್ದಾರೆ ಅದನ್ನಂತಂದರೆ, ಆ ವಾಟ್ಸ್ಆ್ಯಪ್ ಗ್ರೂಪ್ ಇದೆಯಲ್ಲ, ನಾನು ಎಷ್ಟೋ ವಾಟ್ಸ್ಆ್ಯಪ್ ಗ್ರೂಪ್ ಮೆಂಬರ್ ಇದ್ದೇನೆ, ಆದರೆ ಯಾವ ವಾಟ್ಸ್ಆ್ಯಪ್ ಗ್ರೂಪು ನಾನು ಪೂರ್ತಿ ನೋಡಲ್ಲ. ಆದರೆ ನಮ್ಮ ಅಮೃತಧಾರ ಗೋಶಾಲಾ ವಾಟ್ಸ್ಆ್ಯಪ್ ಗ್ರೂಪನ್ನು ಪ್ರತಿ ದಿವಸ ಸಮಯ ನಿಮಿಸಲಿಟ್ಟು ಪ್ರತಿಯೊಂದು ಪೋಸ್ಟನ್ನು ನೋಡ್ತೇನೆ. ಇದರ ಅರ್ಥ ಏನು ಅಂದರೆ, ಅಲ್ಲಿ ಗೋವು ಮತ್ತೆ ಗೋಶಾಲೆ ಮತ್ತೆ ಅದಕ್ಕೆ ಸಂಬಂಧಪಟ್ಟ ವಿಷಯ ಬಿಟ್ಟು ಬೇರೆ ಯಾವ ವಿಷಯನೂ ಇರೋದಿಲ್ಲ. ಬೇರೆ ಏನಾದ್ರು ಪೋಸ್ಟ್ ಆದರೆ ನಿರ್ದಾಕ್ಷಿಣ್ಯವಾಗಿ ವಿವೇಕ್ ಅವರು ಡಿಲೀಟ್ ಮಾಡ್ತಾರೆ. ದಿಸ್ ಈಸ್ ವಾಟ್ ದ ಅಡ್ಮಿನ್ ಶುಡ್ ಡೂ ಫಾರ್ ಎ ವಾಟ್ಸ್ಆ್ಯಪ್ ಗ್ರೂಪ್. ನಾನು ಹೇಳೋದೇನೆಂದರೆ, ಇಲ್ಲಿ ನಡೆಯುತ್ತಿರುವಂಥ ವಾಟ್ಸ್ಆ್ಯಪ್ ಹೊರಗಡೆ ನಿಮಗೆ ಬಂದಾಗ ಫೋನ್ ನಂಬರ್ ಬರೀರಿ, ಹೆಸರು ಬರೀರಿ ಅಂದರು. ಯಾಕೆ? ಉದ್ದೇಶ ಏನಂದರೆ, ನಿಮ್ಮನ್ನು ಅವರು ಆ ಗ್ರೂಪಿಗೆ ಸೇರಿಸ್ಕೊಂಡ್ರೆ ನಿಮಗೂ ಮಾಹಿತಿ ಹಂಚಬಹುದು ಅನ್ನೋ ಭಾವನೆ ಇದೆ. ಅದಕ್ಕೋಸ್ಕರ ಕೇಳ್ತಾ ಇದ್ದಾರೆ, ಬೇರೆ ಯಾವ ಕಾರಣಕ್ಕೂ ಅಲ್ಲ. ದಯವಿಟ್ಟು ಯಾರು ಅಲ್ಲಿ ಬರೆದಿಲ್ವೋ ವಾಪಸ್ ಹೋಗುವಾಗ ಅವರು ಬರೆದ್ಬಿಟ್ಟು ಹೋಗಿ. ಯಾಕಂದರೆ ಆ ವಾಟ್ಸ್ಆ್ಯಪ್ ಗ್ರೂಪ್ ಇದೆಯಲ್ಲ, ಆ ವಾಟ್ಸ್ಆ್ಯಪ್ ಗ್ರೂಪ್ ಅತ್ಯಂತ ಚೆನ್ನಾಗಿ ನಡೆಯುತ್ತಿರುವಂಥ ವಾಟ್ಸ್ಆ್ಯಪ್ ಗ್ರೂಪು. ಆ ವಾಟ್ಸ್ಆ್ಯಪ್ ಗ್ರೂಪ್ನಿಂದ ಈ ಗೋಶಾಲೆಗೆ ಅನೇಕ ಒಳ್ಳೆಯ ಪರಿಣಾಮಗಳಾಗ್ತಾ ಇವೆ. ವಾಟ್ಸ್ಆ್ಯಪ್ ಗ್ರೂಪ್ ಇಸ್ ಒನ್ ಆಫ್ ದ ಮೆನಿ ಥಿಂಗ್ಸ್ ಆರ್ ದೇರ್. ಅದಕ್ಕಾಗಿ ಅದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನೋ ನನ್ನ ಭಾಷಣ ಸ್ವಲ್ಪ ಬೇರೆ ರೀತಿ ಹೋಗಿದೆ, ದಯವಿಟ್ಟು ಕ್ಷಮಿಸಿ. ಬಿಕಾಸ್ ನಾನು ಗೋವಿನ ಮಹತ್ವ, ಗೋವಿನ ಬಗ್ಗೆ ಏನೋ ಅದರ ಬಗ್ಗೆ ಹೇಳಲಿಕ್ಕೆ ಯೋಗ್ಯ ಅಲ್ಲ ನಾನು. ಈಗಾಗಲೇ ನೀವು ವಾಗ್ಝರಿ ಮುಖಾಂತರ ಕೇಳಿದ್ದೀರಾ ವೈದಿಕೋತ್ತಮರಿಂದ. ನಾನು ಅದನ್ನು ಹೇಳಲಿಕ್ಕೆ ಸರಿಯಾದ ವ್ಯಕ್ತಿ ಅಲ್ಲ, ಅದಕ್ಕಾಗಿ ಅದ್ರ ಬಗ್ಗೆ ನಾನು ಹೇಳಲಿಲ್ಲ. ನಾನು ಹೇಳಿದ್ದು ನನ್ನ ನಂಟು ಈ ಗೋಶಾಲೆ ಜೊತೆಗೆ, ನನ್ನ ನಂಟು ಹೇಗಾಯಿತು, ಯಾವ ರೀತಿಯಲ್ಲಾಯಿತು ಅನ್ನೋ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದೇನೆ. ನಾವೆಲ್ಲ ಒಟ್ಟಾಗಿ ಇಲ್ಲಿಯ ಸಮಿತಿ ಮತ್ತು ಇಲ್ಲಿ ಕೆಲಸ ಮಾಡುವಂಥ ಗೋಸೇವಕರು ಮತ್ತು ಎಲ್ಲ ದಾನಿಗಳು ಅವ್ರ ಜೊತೆ ಕೈ ಜೋಡಿಸಿ ನಾವು ಈ ಗೋಶಾಲೆ ಅತ್ಯಂತ ಚೆನ್ನಾಗಿ, ಅತ್ಯಂತ ನಿರ್ವಹಣಾ ವೆಚ್ಚಕ್ಕೆ ಏನೂ ತೊಂದರೆ ಬರದ ಹಾಗೆ ಅತ್ಯಂತ ಚೆನ್ನಾಗಿ ನಡ್ಕೊಂಡು ಹೋಗಲಿ. ಅನೇಕ ಗೋಮಾತೆಯರ ರಕ್ಷಣೆ ಆಗಲಿ, ದೇಶಿ ಗೋವುಗಳ ತಳಿ ಅಭಿವೃದ್ಧಿ ಆಗಲಿ. ಆ ರೀತಿಯಲ್ಲಿ ಸಾಗುವಂತೆ ನಾವೆಲ್ಲ ಒಟ್ಟುಗೂಡಿ ಕೆಲಸ ಮಾಡೋಣ ಅಂತ ನಿಮ್ಮಲ್ಲಿ ಬೇಡ್ಕೊಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಒಂದೇ ಗೋಮಾತರು. ಗೋಶಾಲೆಗೆ ಯಾಕೆ ಹತ್ತಿರ ಬಂದೆ ಅನ್ನೋದರ ಉತ್ತರ ನಿಮಗೆಲ್ಲ ಸಿಕ್ಕಿದೆ ಅಂತ ಭಾವಿಸಿದ್ದೇನೆ. ಹ್ಯಾಟ್ಸಪ್ ಅನ್ನುವಂಥ ಒಂದು ಶಬ್ದವನ್ನು ಈ ಒಂದು ಗೋಶಾಲೆಗೆ ಬಳಸಿದ್ದಾರೆ. ಈ ಹ್ಯಾಟ್ಸಪ್ ಅನ್ನುವಂಥ ಶಬ್ದ ಈ ಗೋಶಾಲೆಯ ಅಭಿವೃದ್ಧಿಯ ಹಿಂದೆ ಸಹಸ್ರ ಕೈಗಳಿವೆ. ದಯಮಾಡಿ ಸರ್ ಅವರಿಗೆ ಅದು ಸಲ್ಲಬೇಕು. ನಾವು ತೆರೆಯ ಮುಂದಿದ್ದವರಷ್ಟೇ. ಧನ್ಯವಾದಗಳು ಸರ್. ಈಗ ವೈದಿಕೋತ್ತಮರಿಗೆ ಗೋಶಾಲಾ ಆಡಳಿತ ಸಮಿತಿಯ ವತಿಯಿಂದ ಗೌರವ ಸಮರ್ಪಣೆ. ನಮ್ಮ ಜೊತೆಗೆ ಈಗ ಗೋಶಾಲೆಯ ಪದಾಧಿಕಾರಿಗಳು, ಕೋಶಾಧಿಕಾರಿಗಳಾದ ಶ್ರೀ ಸುಬ್ರಾಯ್ ಭಟ್ ಅವರು, ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಗೋಪಾಲಕೃಷ್ಣ ಉಗ್ರು ಅವರು, ಉಪಾಧ್ಯಕ್ಷರು ಶ್ರೀ RG ಭಟ್ರವರು, ಮತ್ತು ಯಾವ ಪದಾಧಿಕಾರಿಗಳು ಇಲ್ಲಿದ್ದರೆ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಸುಬ್ರಹ್ಮಣ್ಯ ಭಟ್ ಅವರಿಗೆ, ವೇದಮೂರ್ತಿ ಶ್ರೀ ಸುಬ್ರಹ್ಮಣ್ಯ ಭಟ್ ಅವರಿಗೆ RG ಭಟ್ರವರು ಸನ್ಮಾನಿಸಬೇಕು. ಹಾಗೆಯೇ ಶ್ರೀ ಮುರಳೀಧರ್ ಪ್ರಭು ಅವರು ಶ್ರೀ ಪರಮೇಶ್ವರ್ ಮಾರ್ಖಂಡೆ ಅವರಿಗೆ, ಶ್ರೀ ಸುಬ್ರಾಯ್ ಭಟ್ ಅವರು ಶ್ರೀ ವಿಘ್ನೇಶ್ವರ್ ಭಟ್ ಕತ್ಗಾಲ್ ಇವರಿಗೆ ಸನ್ಮಾನಿಸಬೇಕು. ಹಾಗೆಯೇ ಶ್ರೀ ಶ್ರೀಪಾದ್ ಭಟ್ ಅವರಿಗೆ, ಶ್ರೀ SV ಹೆಗಡೆ ಅವರು ನಮ್ಮ ಮಂಡಲದ ಉಪಾಧ್ಯಕ್ಷರು, ದಯಮಾಡಿ ಬನ್ನಿ ಸರ್. ಅಧ್ಯಕ್ಷರು ಕ್ಷಮಿಸಿ, ಅಧ್ಯಕ್ಷರು
GR ಉಗ್ರು ಅವರು. ಉಳಿದ ಯಾವುದೇ ಪದಾಧಿಕಾರಿಗಳಿದ್ರೆ ದಯಮಾಡಿ ಬನ್ನಿ. ಶ್ರೀ PJ ಭಟ್ ಅವರಿಗೆ, ಶ್ರೀ GS ಹೆಗಡೆ ಅವರು ಶ್ರೀ PJ ಭಟ್ರವರಿಗೆ ಶಾಲನ್ನು ಹೊದಿಸಿ ಸನ್ಮಾನಿಸಬೇಕು. ಈವರೆಗೆ ವೈದಿಕ ಸಮಾವೇಶ ಅನ್ನುವಂತಹ ಒಂದು ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ಮೂಡಿ ಬಂದಿದೆ. ನಮ್ಮ ಉದ್ದೇಶ ಏನಿತ್ತೋ ಬಹುಮಟ್ಟಿಗೆ ಅದು ಆ ಒಂದು ಗುರಿಯನ್ನು ತಲುಪಿದೆ ಅಂತ ಭಾವಿಸಿದ್ದೇವೆ. ಈ ಸಂದರ್ಭದಲ್ಲಿ ಈ ಒಂದು ಗೋಷ್ಠಿಗೆ ಅಥವಾ ಗೋಷ್ಠಿಯ ಯಶಸ್ಸಿಗೆ ಕಾರಣೀಕರ್ತರಾದಂಥ ಎಲ್ಲರನ್ನು ಕೂಡ ನೆನಪಿಸಿಕೊಳ್ಳುವಂತಹದ್ದು ಅತಿ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ವೇದಮೂರ್ತಿ ಶ್ರೀ ಪರಮೇಶ್ವರ್ ಮಾರ್ಖಾಂಡೆ ಅವರು ಈಗಾಗಲೇ ದೀಪ ಪ್ರಜ್ವಲನ ಮಾಡುವುದರ ಮೂಲಕ ಈ ಸಭೆಯ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾಗಿದ್ದಾರೆ. ಹಾಗೆಯೇ ಶ್ರೀ ವಿಘ್ನೇಶ್ವರ್ ಭಟ್ ಕತ್ಗಾಲ್ ಅವರು ಕೂಡ ತಮ್ಮ ವಿದ್ವತ್ಪೂರ್ಣ ಉಪನ್ಯಾಸ ಅಥವಾ ವಿದ್ವತ್ಪೂರ್ಣ ವಿಷಯದ ಅನಾವರಣ ಮಾಡಿದ್ದಾರೆ. ವೇದಮೂರ್ತಿ ಶ್ರೀಪಾದ್ ಭಟ್ ಅವರು ಕೂಡ ದಿಕ್ಸೂಚಿ ಭಾಷಣ ಮಾಡಿದ್ದಾರೆ. ಹಾಗೆಯೇ ಪ್ರಭಾಕರ್ ಜೆ ಭಟ್ ಅವರು ಕೂಡ ನಮ್ಮೊಂದಿಗಿದ್ದು ನಮ್ಮೊಂದಿಗಿನ ಈ ಒಂದು ಖುಷಿಯನ್ನು ಅನುಭವಿಸಿದ್ದಾರೆ. ಹಾಗೆಯೇ ಶ್ರೀ ಸುಬ್ರಹ್ಮಣ್ಯ ಭಟ್ ಸಾಮವೇದ ವಿದ್ವಾಂಸರು ನೀಲಕೋಡಿ ಅವರು ಬರಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ, ಹಾಗೆಯೇ ಶ್ರೀ ಕೃಷ್ಣಗೌಡ ACF ಇವರು ಕೂಡ ನಾಳೆಯ ದಿನಗಳಲ್ಲಿ ತಾನು ನಿಮ್ಮ ಜೊತೆಯಾಗ್ತೇನೆ ಅಂತ ಹೇಳಿದ್ದಾರೆ. ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾದಂಥ ಈ ಎಲ್ಲ ಗೌರವಾನ್ವಿತರಿಗೂ ಕೂಡ ಭಾರತೀಯ ಗೋಶಾಲೆ ಅಥವಾ ಅಮೃತಧಾರ ಗೋ ಬ್ಯಾಂಕ್ ಹೊಸಾಡಿದು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದೆ.